ಶಿಷ್ಯಂ ವ್ಯಾಸಸ್ಯ ನಾರಾಯಣಂ. ಸೊ ವ್ಯಾಸಸ್ಯ ಶಿಷ್ಯ ಅಲ್ಲಿಗೆ ಹೋಗಿದ್ದಾರೆ, ಎಲ್ಲಿಗೆ? ಉತ್ತರ ಬದರಿಗೆ ಮಧ್ವರು. ನಾರಾಯಣಂ ಅಲ್ಲಿ ವ್ಯಾಸಾಶ್ರಮದಿಂದ ನಾರಾಯಣ ಮುನಿಗಳ ಆಶ್ರಮಕ್ಕೆ ಹೋಗಿದ್ದಾರೆ. ಆತ ಚ ಗತಂ ಸರ್ವಹೇತುಂ. ಆ ನಾರಾಯಣ ಮುನಿಗಳನ್ನು ನೋಡಿಬಿಟ್ಟು ಮಧ್ವರು ಎಣಿಸ್ತಾರೆ, ಇದೇ ಭಗವಂತ ಅಲ್ವಾ, ಇದೇ ನಾರಾಯಣ ಮುನಿ, ಈ ಅದ್ಭುತವಾದ ತಪಸ್ಸನ್ನು ಮಾಡ್ತಾ ಇರುವಂತಹ ಈ ನಾರಾಯಣ ಮುನಿಗಳೇ ಭಗವಂತ ನಾರಾಯಣನೇ ಅಲ್ವಾ. ಸೊ ಸರ್ವಹೇತುಂ, ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಕಾರಣನಾದ ಭಗವಂತ ಈ ಇವರೇ ಅಲ್ಲವೇ ಅಂತ ಹೇಳಿದ್ರೆ, ಅದನ್ನು ಎಣಿಸುವಾಗ ಆ ಭಗವಂತನ ಸೃಷ್ಟಿ, ಲಯಕರ್ತೃತ್ವ, ಅಷ್ಟಕರ್ತೃತ್ವ ಎಲ್ಲವನ್ನು ನೆನೆಸಿಕೊಂಡು ಮಧ್ವರು ಆ ಭಗವಂತನ ಎಲ್ಲ ಅವತಾರಗಳನ್ನು ನೆನೆಸ್ತಾರೆ. ಸುಮತ್ಸ್ಯಂ, ಒಂದೊಂದೇ ಒಳ್ಳೊಳ್ಳೆಯ ಅವತಾರಗಳು. ಮತ್ಸ್ಯಾವತಾರದಲ್ಲಿ ಹಯಗ್ರೀವಾಸುರನನ್ನು ಕೊಂದು ವೇದಗಳನ್ನು ಪುರಾ ತಂದು ಚತುರ್ಮುಖನಿಗೆ ಕೊಟ್ಟಿರುವ ಅವತಾರ. ಅದೇ ರೀತಿ ನೆಕ್ಸ್ಟ್ ಇರುವಂಥದ್ದು ಸ ಅಶ್ವ ಅಸ್ಯಂ. ಅಶ್ವ ಅಂತೇಳಿದ್ರೆ ಕುದುರೆಯ ಮುಖ ಅಂತೇಳಿದರೆ ಹಯಗ್ರೀವ ಅವತಾರ, ಮಧು ಎನ್ನುವಂಥ ರಾಕ್ಷಸರನ್ನು ಕೊಂದು ವೇದಗಳನ್ನು ಉದ್ಧರಿಸಿದಂತಹ ಅವತಾರ. ಕೂರ್ಮ ಅವತಾರ ಅಂತೇಳಿದರೆ ಇದರಲ್ಲಿ ಸಮುದ್ರ ಮಂಥನದಲ್ಲಿ ಆ ಸಮುದ್ರವನ್ನು ಮಂಥನ ಮಾಡುವಾಗ ರಾಕ್ಷಸರು ಮತ್ತು ದೇವತೆಗಳು ಆ ಮಂದರ ಪರ್ವತ ಮುಳುಗಿ ಹೋಗುವಂಥ ಸ್ಥಿತಿಯಲ್ಲಿ ಕೂರ್ಮನಾಗಿ ಆ ಮಂದರ ಪರ್ವತದ ಅಡಿಯಲ್ಲಿ ಕೂರ್ಮನಾಗಿದ್ದು ಆ ಸಮುದ್ರ ಮಂಥನ ಆಗುವ ಹಾಗೆ ಮಾಡಿರುವಂಥ ಅವತಾರ ಕೂರ್ಮ ಅವತಾರ. ಆಮೇಲೆ ಇರುವಂಥದ್ದು ಕೋಲವು ಅಂತೇಳಿದರೆ ವರಾಹ ಅವತಾರ. ಈ ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನು ಭೂಮಿಯನ್ನು ಏನು ಮಾಡಿದ, ಎತ್ತಿಕೊಂಡು ಹೋಗಲಿಕ್ಕೆ ಶುರು ಮಾಡಿದ್ದಾನೆ. ಕಕ್ಷೆಯಿಂದ ಬಿಟ್ಟು ಭೂಮಿ. ಸೊ ಆವಾಗ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಪುನಃ ಕಕ್ಷೆಯಲ್ಲಿ ಇರಿಸಿದ ಅವತಾರ. ನೃಹರಿಂ ನರಸಿಂಹಾವತಾರದಲ್ಲಿ ಪ್ರಹ್ಲಾದನನ್ನು ರಕ್ಷಿಸಿದಂಥ ಅವತಾರ. ಅಥ ಮನುಂ ತಾಪಸ ಮನುಂ ಅಂತೇಳಿದರೆ ತಾಪಸಾವತಾರದಲ್ಲಿ ಗಜೇಂದ್ರನನ್ನು ರಕ್ಷಿಸಿದ ಅವತಾರ ಅದು. ವಾಮನಾವತಾರ. ಆ ವಾಮನಾವತಾರದಲ್ಲಿ ಏನಂತೇಳಿದರೆ ಆ ಬಲಿಚಕ್ರವರ್ತಿ ಆ 100ನೇ ಯಜ್ಞ ಮಾಡಿಬಿಟ್ಟು ದೇವೇಂದ್ರನ ಪಟ್ಟಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು, ಸೊ ಯಾವುದೇ ಪಟ್ಟವನ್ನು ದೇವರು ಭಗವಂತ ಕೊಟ್ಟರೆ ಮಾತ್ರ ತಗೊಳ್ಬೇಕಷ್ಟೇ ವಿನಃ ಅದನ್ನು ಬಲಾತ್ಕಾರದಲ್ಲಿ ನಾನು ತಗೊಳ್ತೇನೆ ಅಂತ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ವಾಮನ ರೂಪದಲ್ಲಿ ಆ ಬಲಿಚಕ್ರವರ್ತಿಗೆ ಬುದ್ಧಿ ಕಲಿಸಿದ ಅವತಾರ. ಆಮೇಲಿಂದ ಬುದ್ಧ ಅವತಾರ ಅಂತೇಳಿದರೆ ಅಸುರ ಮೋಹನ ಮಾಡಿ, ಸೊ ಅದರಲ್ಲಿ ಪುನಃ ಅದರಲ್ಲಿ ಸುಮಾರೆಲ್ಲ ಕಥೆಗಳು ಬರ್ತದೆ ಈ ಬುದ್ಧ ಅವತಾರದಲ್ಲಿ. ಸೊ ಎಲ್ಲ ಅವತಾರದಲ್ಲಿಯೂ ಸಜ್ಜನರ ರಕ್ಷಣೆಯನ್ನು ಮಾಡಿರುವಂಥ ಅವತಾರ. ರಾಮ ಅವತಾರ ಅಂತೇಳಿದರೆ ಪರಶುರಾಮ ಅವತಾರ. ಇದು ರಾಮವು ಅಂತೇಳಿದರೆ ಪರಶುರಾಮ ಅವತಾರದಲ್ಲಿ ದುಷ್ಟ ಕ್ಷತ್ರಿಯರನ್ನು ಎಲ್ಲ ಸಂಹರಿಸಿದ ಅವತಾರ ಅದು. ಆಮೇಲಿಂದ ವ್ಯಾಸ ಅವತಾರ. ವೇದವ್ಯಾಸರ ಅವತಾರದಲ್ಲಿ ತತ್ವಜ್ಞಾನ ಹೋಗಿರುವಾಗ ಪುನಃ ತತ್ವಜ್ಞಾನವನ್ನು ಸ್ಥಾಪಿಸಿದ ಅವತಾರ ಅದು ವ್ಯಾಸಾವತಾರ. ಕಾಕುಸ್ಥ ಆಮೇಲೆ ಕೃಷ್ಣ ಅವತಾರ. ಕಾಕುಸ್ಥ ಅಂತೇಳಿದ್ರೆ ಕಾಕುಸ್ಥ ಈ ವಂಶದಲ್ಲಿ ಹುಟ್ಟಿರುವಂತಹ ದಾಶರಥಿ ಶ್ರೀರಾಮನ ಅವತಾರ. ಶ್ರೀರಾಮನ ಅವತಾರದಲ್ಲಿ ಯಾರು ರಾವಣ, ಕುಂಭಕರ್ಣ, ಖರದೂಷಣರು, ಇಂದ್ರಜಿತು ಮೊದಲಾದ ಎಷ್ಟೋ ರಾಕ್ಷಸರನ್ನು, ಭಾಳಷ್ಟು ರಾಕ್ಷಸರನ್ನು ಸಂಹಾರ ಮಾಡಿದ ಅವತಾರ ರಾಮಾವತಾರ. ಆಮೇಲಿಂದ ಕೃಷ್ಣಾವತಾರದಲ್ಲಿ ಮಗು ಇರುವಾಗಲೇ ಎಷ್ಟೋ ರಾಕ್ಷಸರು ಬಂದರು ಕೊಲ್ಲಿಕ್ಕೆ, ಯಾರು ಕಂಸ ಕಳಿಸಿರುವಂಥ ರಾಕ್ಷಸರು. ಆಮೇಲಿಂದ ಕಂಸನ ವಧೆ. ಆಮೇಲಿಂದ ಆ ಎಲ್ಲ ಕೌರವರನ್ನು ಮತ್ತು ಆ ಕೌರವ ಬಂಧುಗಳನ್ನು ಯಾರೆಲ್ಲ ಅಧರ್ಮದ ಒಟ್ಟಿಗೆ ಇದ್ದಾರೋ ಅವರನ್ನೆಲ್ಲ ಕೊಂದು ಭೂಭಾರ ಹರಣ ಮಾಡಿದ ಅವತಾರ ಕೃಷ್ಣಾವತಾರ. ಈ ರೀತಿ ರಾಮಕೃಷ್ಣಾವತಾರವನ್ನು ಯೋಚಿಸುವಾಗ ಅಂತೇಳಿದರೆ ಸ್ಮರಿಸುವಾಗ ಮಧ್ವರು ಅತಿ ಚಿರಂ ಬಹಳ ಸಮಯ ತೆಗೆದುಕೊಂಡರು ಅಂತೇಳಿದರೆ ಆ ಇಡೀ ರಾಮಾವತಾರದ ಕಥೆ ಮತ್ತು ಕೃಷ್ಣಾವತಾರದ ಕಥೆಯನ್ನು ನೆನಪಿಸಿಕೊಂಡರು. ಅದೇ ರೀತಿಯಲ್ಲಿ ನಾರಾಯಣ ಪಂಡಿತರು ಕೂಡ ಅದಕ್ಕೆ 16 ಶ್ಲೋಕಗಳನ್ನು ಬರೆದಿದ್ದಾರೆ. ಹಾಗೆ ಇತರಾನಂದನಂ ಐತರೇಯ ಅವತಾರ, ಐತರೇಯ ಉಪನಿಷತ್ತು ಬರೆದಿರುವಂತಹ ಮಹಿದಾಸ ರೂಪದಲ್ಲಿ ಬರೆದಿರುವಂತಹ ಅವತಾರ. ಆಮೇಲೆ ಕಲ್ಕಿ ಅವತಾರದಲ್ಲಿ ಪಾಪಿಷ್ಟರನ್ನೆಲ್ಲ ಸಂಹಾರ ಮಾಡಿ ಅದಕ್ಕೆ ತೇಜಸ್ಸಿರುವಂತಹ ಖಡ್ಗವನ್ನು ಧರಿಸಿ ಎಲ್ಲ ಪಾಪಿಗಳನ್ನು ಸಂಹಾರ ಮಾಡಿ ನಂತರ
ಈ ಯುಗಾಂತರದಲ್ಲಿ ಮತ್ತೆ ಒಳ್ಳೆಯವರು ಮಾತ್ರ ಇನ್ನೊಂದು ಯುಗಕ್ಕೆ ಹೋಗಬೇಕು ಅನ್ನುವಂಥ ಈ ಕಲ್ಕಿ ಅವತಾರ. ಆಮೇಲೆ ಯಜ್ಞಾವತಾರ ಅಂತೇಳಿದರೆ ರುಚಿ ಆಕೃತಿಯಿಂದ ಅವತಾರ ಮಾಡಿ ಬಂದಿರುವಂತಹ ಯಜ್ಞನಾಮಕ ಭಗವಂತ. ಆ ಯಜ್ಞನಾಮಕ ಭಗವಂತನು ದೇವೇಂದ್ರನಾಗಿ ಸ್ವರ್ಗಾಧಿಪತ್ಯ ವಹಿಸಿ ಬಹಳಷ್ಟು ಸಮಯ ಆಳಿದ ಈ ಅವತಾರ. ನಂತರ ಸಿದ್ದೇಶಂ ಅಂತೇಳಿದರೆ ಕಪಿಲಾವತಾರ. ಇದರಲ್ಲಿ ಸಾಂಖ್ಯಶಾಸ್ತ್ರವನ್ನು ಕೊಟ್ಟಿರುವಂಥ ಅವತಾರ ಕಪಿಲ ಗೀತೆ. ಸೊ ಅಲ್ಲಿಂದ ಎಲ್ಲ ಸಜ್ಜನರಿಂದ ನೌಮಿ ಅಂದರೆ ಸ್ತುತಿ ಮಾಡಲ್ಪಟ್ಟ, ಸಜ್ಜನರಿಂದ ದೇವತೆಗಳಿಂದ ಸ್ತುತಿ ಮಾಡಲ್ಪಟ್ಟ ಈ ಭಗವಂತ ಆಮೇಲಿಂದ ಧನ್ವಂತರಿ ಅವತಾರದಲ್ಲಿ ಅಮೃತ ಕಲಶವನ್ನು ಹಿಡ್ಕೊಂಡು ಬಂದಿರುವಂಥದ್ದು. ಆಮೇಲೆ ರಾಕ್ಷಸರು ತಾವು ಅಮೃತವನ್ನು ಕುಡಿಬೇಕು ಅಂತ ಹೇಳುವಾಗ ಮೋಹಿನಿ ಅವತಾರದಲ್ಲಿ ರಾಕ್ಷಸರನ್ನು ಏನು ಮಾಡಿದ ಅಂತೇಳಿದರೆ ಮೌಢ್ಯ ಮಾಡಿ ಮಂಕು ಮಾಡಿದ ಅವತಾರ ಅದು. ಸೊ ಮಂಕು ಮಾಡಿಬಿಟ್ಟು ದೇವತೆಗಳಿಗೆ ಯಾವುದನ್ನು ಅಮೃತವನ್ನು ಕೂಡಿಸಿರುವಂಥ ಅವತಾರ ವನಿತಾಖ್ಯಂ, ವನಿತಾ ಅನ್ನುವಂತಹ ಹೆಸರಿನ ಅಂದರೆ ಮೋಹಿನಿ ಅವತಾರ. ತಮ್ ಏನಂ ಈ ಎಲ್ಲ ಅವತಾರಗಳನ್ನು ಮಧ್ವರು ಆ ನಾರಾಯಣ ಮುನಿಯನ್ನು ನೋಡಿ ಇವನೇ ಅಲ್ಲವೇ ಭಗವಂತ, ಇಷ್ಟೆಲ್ಲ ಅವತಾರಗಳನ್ನು ಇಷ್ಟೆಲ್ಲ ಲೀಲೆಗಳನ್ನು ಮಾಡಿಬಿಟ್ಟು ಸಜ್ಜನರ ಉದ್ಧಾರವನ್ನು ಮಾಡಿರುವಂತಹ ಭಗವಂತ ಅವನೇ ಅಲ್ಲವ ಈ ಯಾವುದು ಅಂದರೆ ಈ ಮುನಿಯೇ ಅಲ್ವಾ ಭಗವಂತ ಅಂತ ಹೇಳ್ಕೊಂಡು ಸ್ಮರಂತಂ ಸ್ಮರಣೆ ನಡೆಸಿದರು. ಅಲ್ಲಿಗೆ ಈ 15ನೇ ಶ್ಲೋಕ ಮುಗೀತದೆ. ಇವಾಗ 16ನೇ ಶ್ಲೋಕಕ್ಕೆ ಹೋಗುವ ವೈಲಾರೆ. ದತ್ತಾತ್ರೇಯಂ ಕುಮಾರಂ ಹೃದಯ ದಧದೃಷಭಂ ಹಂಸ ಕೃಷ್ಣೌ ಹರಿಂ ತಂ ಧಾರ್ಮಂ ನಾರಾಯಣಾಖ್ಯಂ ಸ ದಶಶತಸಹಸ್ರಾದ್ಯನಂತಾವತಾರಂ ತನ್ನುನ್ನಸ್ತತ್ವಸೂಕ್ತೈ ವರಮುಚಿತ ನರೈರೇಶ ಸೇವ್ಯತ್ವಮಾಪ್ತಃ ಗಚ್ಛಾದ್ಯಾತ್ರೋನ್ಮುಖೋ ಮೇ ಸ ಗತಿರಪಿ ಹರಿರ್ವ್ಯಾಸ ನಾರಾಯಣಾಖ್ಯ. 16ನೇ ಶ್ಲೋಕ. ಮಧ್ವಾಚಾರ್ಯರು ಭಗವಂತನ ಬೇರೆ ಬೇರೆ ಅವತಾರದ ರೂಪವನ್ನು ಸ್ಮರಿಸುತ್ತಾ ಮುಂದೆ ಹೋಗ್ತಾ ಇದ್ದಾರೆ. ದತ್ತಾತ್ರೇಯ ಈ ಶ್ಲೋಕದಲ್ಲಿ ದತ್ತಾತ್ರೇಯ, ಸನತ್ ಕುಮಾರ, ವೃಷಭ, ಹಂಸ, ಧರ್ಮಪುತ್ರರಾದ ಕೃಷ್ಣ, ಹರಿ ಮತ್ತು ನಾರಾಯಣ ಹೀಗೆ 10 ರೂಪಗಳು, 100 ರೂಪಗಳು, 1000 ರೂಪಗಳು ಮತ್ತು ನಾರಾಯಣನ ಅನಂತ ರೂಪಗಳನ್ನು ಆ ನಾರಾಯಣಾಶ್ರಮದಲ್ಲಿ ಮನದಲ್ಲಿ ಧ್ಯಾನಿಸಿದರು. ಜಗತ್ತಿಗೆ ತತ್ವವನ್ನು ತಿಳಿ ಹೇಳಲು ಶ್ರುತಿ ಸೂತ್ರಗಳಿಗೆ ವ್ಯಾಖ್ಯೆಯನ್ನು ಬರೆಯುವಂತೆ ಭಗವಾನ್ ನಾರಾಯಣ ಮುನಿಯಿಂದ ಅಣತಿಯನ್ನು ಪಡೆದರು. ತತ್ವವನ್ನು ಮರೆತು ಬಾಳುತ್ತಿರುವ ಸಜ್ಜನರಿಗೆ ನಿಜದ ಅರಿವನ್ನು ನೀಡಿ ಅವರಿಂದ ಸೇವೆ ಕೊಳ್ಳು ಎಂದು ಹರಕೆ ಪಡೆದರು. ತನ್ನ ಗುರು ವ್ಯಾಸ ನಾರಾಯಣನನ್ನು ಅಗಲಲಾರದೆ ಅಗಲಿ ಅಲ್ಲಿಂದ ಹೊರಟರು. ಅಂತ ಮಧ್ವಮುನಿ ಮತ್ತು ಬದರಿಕಾಶ್ರಮದಲ್ಲಿ ವ್ಯಾಸ ನಾರಾಯಣ ರೂಪಗಳಿಂದ ನೆಲೆನಿಂತ ಭಗವಂತ ನನಗೆ ಆಸರೆಯಾಗಿದೆ. ಅಲ್ಲಿಗೆ ದತ್ತಾತ್ರೇಯಂ ಕುಮಾರಂ ಹೃದಯ ದಧತ್ ಋಷಭಂ ಹಂಸ ಕೃಷ್ಣೌ ಹರಿಂ ತಂ ಧಾರ್ಮಂ ನಾರಾಯಣಾಖ್ಯಂ ಸ ದಶಶತ ಸಹಸ್ರಾದ್ಯನಂತಾವತಾರಂ ತನ್ನುನ್ನಸ್ತತ್ವಸೂಕ್ತೈಃ ತತ್ ನುನ್ನಃ ತತ್ವಸೂಕ್ತ್ಯೈ ವರಮುಚಿತನರೈಃ ಏಷ ಸೇವ್ಯತ್ವಮಾಪ್ತಃ ಕೃಚ್ಛ್ರಾದ್ ಯಾತ್ರೋನ್ಮುಖೋ ಮೇ ಸ ಗತಿರಪಿ ಹರಿರ್ವ್ಯಾಸ ನಾರಾಯಣಾಖ್ಯಃ. ದತ್ತಾತ್ರೇಯಂ. ಈಗ ದತ್ತಾತ್ರೇಯ ಅವತಾರವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಮಧ್ವರು. ಸೊ ದತ್ತಾತ್ರೇಯ ಅವತಾರ. ಸೊ ಮಧ್ವಜಯದ ಈ ಅಷ್ಟಮ ಸರ್ಗದ 38ನೇ ಶ್ಲೋಕ. ಸುಜನಾಯ ದತ್ತಪದ ಆತ್ಮಶುದ್ಧಿದಃ ಸುಕುಮಾರ ರೂಪಿ ಅಭವತ್ ಏಷ ಶಾಶ್ವತಃ ಅನಸೂಯಯ ಶುಚಿಮನೀಷಯಾ ಧೃತಃ ಪರಮಾದರೇಣ ಮುನಿಪುಂಗವೋಢಯ. ಸೊ ಸುಜನಾಯ, ಎಲ್ಲ ಅವತಾರಗಳು ಸುಜನಾಯ ಸಜ್ಜನರ ಏಳಿಗೆಗೆ.
ಆತ್ಮಶುದ್ಧಿದ, ಆತ್ಮಶುದ್ಧಿಯನ್ನು ಕೊಡುವಂಥ ಅವತಾರಗಳು. ಸೊ ಸುಕುಮಾರ ರೂಪಿ ಈ ದತ್ತಾತ್ರೇಯ ಅವತಾರ, ದತ್ತಾತ್ರೇಯ, ಈ ದತ್ತಾತ್ರೇಯ ಅಂತ ಅವರ ಹೆಸರಿನಲ್ಲೇ ಉಂಟು. ಅವರು ಯಾರ ಮಗ ಅಂತ. ಸೊ ಅತ್ರೇಯ, ಅತ್ರಿ ಋಷಿಗಳ ಮಗ. ಅತ್ರಿ ಮತ್ತು ಅನಸೂಯ, ಅನಸೂಯ ಮತ್ತು ಅತ್ರಿ ಇವರ ಮಗ ಯಾರು, ಅವತಾರ ಮಾಡಿ ಬಂದಿರುವಂತಹ ಭಗವಂತ ದತ್ತಾತ್ರೇಯ. ಅದಕ್ಕೋಸ್ಕರನೇ ಹೆಸರು ದತ್ತ ಅಂತ ಹೆಸರು. ಅತ್ರೇಯ ಅಂದರೆ ಅತ್ರಿ ಋಷಿಗಳ ಮಗ. ಸೊ ಈ ದತ್ತ ರೂಪ. ಸೊ ಇದರಲ್ಲಿ ಏನಂತ ಹೇಳಿದರೆ, ಲೋಕದ ಒಂದು ರೂಢಿ ಹೇಗೆ ಅಂತ ಹೇಳಿದರೆ, ಈ ದತ್ತಾತ್ರೇಯ ಅಂತ ಹೇಳಿದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತಹ ಎಲ್ಲ ರೂಪಗಳು ಇದರಲ್ಲಿದೆ ಅಂತ. ಆದರೆ ಆಚಾರ್ಯರು ಅದಕ್ಕೆ ಸ್ಪಷ್ಟತೆ ಕೊಟ್ಟಿದ್ದಾರೆ. ಅಂದರೆ ದತ್ತ ಅಂತ ಹೇಳಿದರೆ ಖಾಲಿ ವಿಷ್ಣು ರೂಪ ಮಾತ್ರ. ಇನ್ನೆರಡು ಮಕ್ಕಳು ಇದ್ದಾರೆ ಅವರಿಗೆ. ಆ ಏನು ಹೆಸರು ಅವರಿಗೆ, ಚಂದ್ರ ಮತ್ತು ದೂರ್ವಾಸರು. ದತ್ತ, ಚಂದ್ರ ಮತ್ತು ದೂರ್ವಾಸರು. ಸೊ ಚಂದ್ರ ಅಂತ ಹೇಳಿದರೆ ಬ್ರಹ್ಮರೂಪದ ಅವತಾರ, ದುರ್ವಾಸರಂದರೆ ರುದ್ರರೂಪದ ಅವತಾರ. ಸೊ ಅವರದ್ದು ರುದ್ರರೂಪ ಮತ್ತು ಬ್ರಹ್ಮರೂಪಕ್ಕೆ ಬೇರೆ ಎರಡು ಮಕ್ಕಳಿದ್ದಾರೆ. ಸೊ ಚಂದ್ರ ಬ್ರಹ್ಮರೂಪದ ಅವತಾರ, ದೂರ್ವಾಸರು ರುದ್ರರೂಪದ ಅವತಾರ. ಆದ್ದರಿಂದ ದತ್ತಾತ್ರೇಯ ಅಂತ ಹೇಳಿದರೆ ವಿಷ್ಣು ರೂಪದ ಅವತಾರ ಮಾತ್ರ ಅಂತ ಹೇಳಿದ್ದಾರೆ. ಸೊ ಹೀಗೆ ಇದು ದತ್ತಾತ್ರೇಯ ಅವತಾರ. ಆಮೇಲಿಂದ ಸುಕುಮಾರ, ಕುಮಾರ ಅಂತೇಳಿದರೆ ಸನತ್ ಕುಮಾರ ಅವತಾರ. ಇದು ಭಗವಂತನ ಬ್ರಹ್ಮಚರ್ಯ ರೂಪದಲ್ಲಿರುವಂಥ ಅವತಾರ, ಜ್ಞಾನ ಪ್ರವರ್ತಕ ರೂಪದ ಅವತಾರಗಳು. ಅಲ್ಲಿಂದ ಮುಂದೆ ದತ್ತಾತ್ರೇಯಂ ಕುಮಾರಂ. ಸೊ ದತ್ತಾತ್ರೇಯ ಅವತಾರವನ್ನು ನೆನಪಿಸಿಕೊಂಡ್ರು. ಆಮೇಲೆ ಸನತ್ ಕುಮಾರನ ಈ ಬ್ರಹ್ಮಚಾರಿ ರೂಪದ ಅವತಾರವನ್ನು ನೆನಪಿಸಿಕೊಂಡರು. ಹೃದಯ ದಧತ್, ಹೃದಯ ದಧತ್ ಅಂತೇಳಿದರೆ ಹೃದಯದಲ್ಲಿ ಅದನ್ನು ಸ್ಮರಿಸುತ್ತಾ ಧರಿಸುತ್ತಾ ಹೃದಯ ದಧತ್. ಆಮೇಲಿಂದ ಋಷಭಂ ಹಂಸ ಕೃಷ್ಣೌ ಹರಿಂ ತಂ ಧಾರ್ಮಂ ನಾರಾಯಣಾಖ್ಯಂ. ಇನ್ನು ಋಷಭ ಹಂಸ, ಋಷಭ ಮತ್ತು ಹಂಸ. 39ನೇ ಶ್ಲೋಕ. ದಯಿತಃ ಸತಾಂ ಋಷಭ ಏಷ ಭೂಧರೋ ವಪುಃ ಉದ್ವಹನ್ ಪರಮಹಂಸ ಲಕ್ಷಣಂ ವ್ಯಹರದ್ ವಲಕ್ಷತಮ ಪಕ್ಷಶೋಭನಂ ಪರತತ್ವಲಿಪ್ಸು ಸನಕಾದಿವಂದಿತಃ. ಸನಕಾದಿವಂದಿತಃ, ಸನಕಾದಿಗಳಿಂದ, ಸನಕಾದಿ ಋಷಿಗಳಿಂದ, ಮುನಿಶ್ರೇಷ್ಠರಿಂದ ಪ್ರಾರ್ಥಿತನಾದ ಭಗವಂತ ಈ ಎರಡು ಅವತಾರಗಳನ್ನು ಮಾಡಿದ್ದಾನೆ. ಯಾವುದೆಲ್ಲ? ದಯಿತಃ ಸತಾಂ, ಸತಾಂ ದಯಿತಃ ಸಜ್ಜನರ ಏಳಿಕೆಗಾಗಿ. ಋಷಭ ಏವ ಭೂಧರೋ, ಋಷಭ ಅಂತೇಳಿದರೆ ನೋಡಲಿಕ್ಕೆ ಭೂಧರ, ಭೂಧರ ಅಂದರೆ ರಾಜ. ಸೊ ಈ ಋಷಭ ಅನ್ನುವಂಥವನು ಮೊದಲು ರಾಜನಾಗಿದ್ದ. ಆಮೇಲಿಂದ ವಪುಃ ಉದ್ವಹನ್ ಪರಮಹಂಸ ಲಕ್ಷಣಂ, ಪರಮಹಂಸರಾಗಿ ಅಂತೇಳಿದರೆ ಯತಿಯಾಗಿ. ಆಮೇಲಿಂದ ಈ ಅವತಾರ ಅಂತೇಳಿದರೆ ಮೊದಲು ರಾಜ್ಯಭಾರ ಮಾಡಿರುವಂಥ ಅವತಾರ, ಆಮೇಲೆ ಯತಿಯಾಗಿರುವಂತಹ ಈ ಅವತಾರ ಇದು ಋಷಭಾವತಾರ. ಸೊ ಇದರಲ್ಲಿ ಇದೇನಂತ ಹೇಳಿದರೆ ಸನಕಾದಿಗಳಿಗೆ ತತ್ವೋಪದೇಶ ಮಾಡಿದ ಅವತಾರಗಳು. ಒಂದು ಋಷಭಾವತಾರ ಮತ್ತು ಇನ್ನೊಂದು ಹಂಸಾವತಾರ. ಹಂಸಾವತಾರದಲ್ಲಿ ಹೇಗೆ ಅಂತ ಹೇಳಿದರೆ ಪರಮಹಂಸ ಲಕ್ಷಣಂ ಅಂದರೆ ಆ ಹಂಸ ಅದನ್ನು ಹೇಳ್ತಾರೆ ಅಲ್ಲಿ ಹೇಗೆ ಅಂತ ಹೇಳಿದರೆ ವ್ಯಹರದ್ ವಲಕ್ಷತಮ ಪಕ್ಷ ಶೋಭನಂ, ಶುದ್ಧವಾದ ಅತ್ಯಂತ ಬಿಳಿಯಾದ ರೆಕ್ಕೆಗಳುಳ್ಳ ಈ ಹಂಸ, ಆ ಹಂಸರೂಪದ ಈ ಭಗವಂತನ ಅವತಾರ. ಸೊ ಈ ಹಂಸರೂಪದ ಅವತಾರದಲ್ಲಿಯೂ ಕೂಡ ಏನಂದರೆ ಸನಕಾದಿಗಳಿಗೆ ತತ್ವೋಪದೇಶ ಮಾಡಿದ ಅವತಾರ. ಸೊ ಈ ಅವತಾರಗಳನ್ನು ನೆನಪಿಸಿಕೊಂಡು ಮುಂದಕ್ಕೆ ಹರಿಂ ತಂ ಧಾರ್ಮಂ ನಾರಾಯಣಾಖ್ಯಂ. ಸೊ ಇಲ್ಲಿ ಕೃಷ್ಣೌ ಹರಿಂ ತಂ ಧಾರ್ಮಂ ನಾರಾಯಣಾಖ್ಯಂ. ಈ ಯಮಧರ್ಮನ ಮಗನಾಗಿ ಈಗ ಇರುವಂತಹ ಈ ನಾರಾಯಣ ಮುನಿಗಳು ತಪಸ್ಸು ಮಾಡ್ತಾ ಇರುವಂಥದ್ದು ನಾರಾಯಣ ಅವತಾರ. ಮತ್ತು ಅದೇ ರೀತಿಯಲ್ಲಿ ಈ ಯಮಧರ್ಮನ ಇನ್ನೂ 3 ಮಕ್ಕಳ ಅವತಾರದಲ್ಲಿ ಯಾವುದಂದರೆ ನಾರಾಯಣ ಕೃಷ್ಣ ಹರಿ ಅಂತ. ಸೊ ಶ್ರೀಹರಿ ಕೃಷ್ಣ ಅಂದರೆ ಕೃಷ್ಣೌ ಹರಿಂ ಧಾರ್ಮಂ ನಾರಾಯಣಾಖ್ಯಂ, ನಾರಾಯಣ ಅಂತ ಈ ಧರ್ಮಸುತರ ಈ ಯಮಧರ್ಮನ ಮಕ್ಕಳಾಗಿ ಈ 4 ಭಗವಂತನ ಅವತಾರಗಳು. ಸೊ ಕೃಷ್ಣ ಅಂತ ಹೇಳಿದರೆ ನಮಗೆ 2 ಕೃಷ್ಣರು ಆಲ್ರೆಡಿ ಗೊತ್ತು. ಒಂದು ವಸಿಷ್ಠ ಕೃಷ್ಣ, ಇನ್ನೊಂದು ನಮ್ಮ ರಾಸಲೀಲೆಯ ಕೃಷ್ಣ. ಸೊ ಈ ಯಾವುದು ಭೂಭಾರ ಹರಣ ಮಾಡಿದ ಮಹಾಭಾರತದ ಕೃಷ್ಣ. ಸೊ ಇವರಿಬ್ಬರು ಆಯಿತು. ವ್ಯಾಸರೂಪದ ಕೃಷ್ಣ ಆಯಿತು, ವಾಸಿಷ್ಠ ಕೃಷ್ಣ ಮತ್ತು ಮಹಾಭಾರತ ಕೃಷ್ಣ. ಈ 2 ಭಗವದ್ಗೀತೆ ಉಪದೇಶ ಮಾಡಿದ ಕೃಷ್ಣ. ಇದು 2 ಕೃಷ್ಣ ಅಲ್ಲದೆ ಇನ್ನೂ ಒಂದು ಕೃಷ್ಣ
ಅವತಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಯಮಧರ್ಮನ ಮಗ ಆಗಿ ಕೃಷ್ಣ ಅವತಾರ ಅಂತ. ಆಮೇಲೆ ಶ್ರೀಹರಿ ಅನ್ನುವಂಥ ಅವತಾರ, ಕೇಶವಾದಿ 12 ರೂಪಗಳಲ್ಲಿ ಬರುವಂಥದ್ದು. ಆಮೇಲೆ ನರನಾರಾಯಣ, ನರ ಅಂತ ಹೇಳಿದರೆ ಆ್ಯಕ್ಚುಲಿ ಶೇಷಾವತಾರ ಅದು. ಸೊ ಶೇಷಾವತಾರ, ನರಾವತಾರ ಮತ್ತು ನಾರಾಯಣಾಖ್ಯ ಅಂತೇಳಿದ್ರೆ ಈಗ ನಾರಾಯಣ ಮುನಿಗಳ ರೂಪದಲ್ಲಿರುವಂತಹ ಈ 4 ಅವತಾರಗಳು, ಇದನ್ನು ನೆನೆಸಿಕೊಂಡ್ರು. ಆಮೇಲಿಂದ ದಶಶತ ಸಹಸ್ರಾದಿ ಅನಂತಾವತಾರಂ, ಇಲ್ಲಿ ಭಗವಂತನ ಸರಿಯಾದ ಒಂದು ರೂಪದ ಚಿಂತನೆಯನ್ನು ಮಧ್ವರು ನಮಗೆ ಅವರ ಸ್ಮರಣೆಯ ಮೂಲಕ ಕೊಡ್ತಾ ಇದ್ದಾರೆ. ಈ 41ನೇ ಶ್ಲೋಕ, ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತರೂಪಿಣೆ ಸುಖಚಿತ್ ಸಮಸ್ತತನಮೇ ನಮೋ ನಮಃ. ಪರಮಾತ್ಮನೇ, ಪರಮಾತ್ಮ ಸತತಂ ಏಕರೂಪಿಣೆ, ಪರಮಾತ್ಮ ಭಗವಂತ ಒಬ್ಬನೇ. ಸೊ ಭಗವಂತನ ಎಷ್ಟೋ ಅವತಾರಗಳು, ಭಗವಂತನ ಎಷ್ಟೋ ಆಯುಧಗಳು, ಭಗವಂತನ ಎಷ್ಟೋ ಅವಯವಗಳು, ಎಲ್ಲವೂ ಭಗವಂತನೇ. ಸೊ ಈ ಭಗವಂತನಲ್ಲಿ ಭಗವಂತನ ಮುಖ ಒಂದು ಬೇರೆ, ಭಗವಂತನ ಕಾಲು ಒಂದು ಬೇರೆ, ಭಗವಂತನ ಪಾದಕಮಲ ಬೇರೆ ಅಂತ ಇಲ್ಲ. ಸೊ ಭಗವಂತನ ಎಲ್ಲ ಅವಯವಗಳು ಭಗವಂತನೇ. ಸೊ ಪರಮಾತ್ಮನೇ ಸತತಂ ಏಕರೂಪಿಣೆ, ಭಗವಂತನ ಎಲ್ಲ ರೂಪಗಳು, ಎಲ್ಲ ಅವತಾರಗಳು ಕೂಡ ಭಗವಂತನೇ ಅಂತೇಳಿದರೆ, ಒಂದು ಅವತಾರಕ್ಕೂ ಇನ್ನೊಂದು ಅವತಾರಕ್ಕೂ ಏನಾದರೂ ಭೇದ ಇದೆ? ಯಾವ ಭೇದವೂ ಇಲ್ಲ. ಸೊ ಅಂತೇಳಿದರೆ ಭಗವಂತನಿಗೆ ಭಗವಂತ ಒಬ್ಬನೇ, ಎಲ್ಲ ಅವತಾರಗಳಲ್ಲಿಯೂ ಅವನೇ. ಸೊ ವೇದವ್ಯಾಸರು ವ್ಯಾಸರೂಪದಲ್ಲಿರುವಂಥ ಭಗವಂತ, ಹಾಗೆ ಕೃಷ್ಣನ ರೂಪದಲ್ಲಿರುವ ಭಗವಂತ ಎರಡೂ ಒಂದೇ. ಸೊ ಇದೇ ರೀತಿಯಲ್ಲಿ ಎಲ್ಲ ಭಗವಂತನ ಎಷ್ಟು ಅವತಾರಗಳಾಗಿವೆಯೋ ಒಂದೇ ಭಗವಂತನ ಅವತಾರಗಳು ಸತತಂ ಏಕರೂಪಿಣೆ ದಶರೂಪಿಣೆ. ಮತ್ಸ್ಯಾದಿಗ ಈಗ ಮಧ್ವರು ಈಗ ತಾನೇ ಸ್ಮರಿಸಿದರು, ಆ ನಾರಾಯಣ ಮುನಿಗಳನ್ನು ನೋಡಿಬಿಟ್ಟು ಇದೇ ಭಗವಂತ ಅಲ್ವಾ ಮತ್ಸ್ಯ ಅವತಾರ ತಾಳಿದ್ದು, ಕೂರ್ಮ ಅವತಾರ ತಾಳಿದ್ದು, ವರಾಹ ಅವತಾರ ತಾಳಿದ್ದು ಅಂತ ಹೇಳ್ಕೊಂಡ್ಬಿಟ್ಟು ದಶರೂಪಿಣೆ ಅಂತೇಳಿದರೆ ದಶಾವತಾರದಲ್ಲಿ ನಮಗೆ ಸಜ್ಜನರಿಗೆ ರಕ್ಷಣೆ ಮಾಡಿದಂತಹ ಅವತಾರಗಳು. ಆಮೇಲೆ ಶತಸಹಸ್ರ ರೂಪಿಣಿ, ನಾರಾಯಣಾದಿ ಸಹಸ್ರ ರೂಪಗಳು ಬೇರೆಯೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಹಸ್ರ ರೂಪದಲ್ಲಿರುವಂತಹ ಭಗವಂತ ಕೂಡ 100 ಅವತಾರ 100 ರೂಪದಲ್ಲಿ. ಆಮೇಲಿಂದ ಶತ ಸಹಸ್ರ ರೂಪಿಣಿ ಅಂತೇಳಿದರೆ ವಿಶ್ವಂ ವಿಷ್ಣುರ್ವ ಷಟ್ಕಾರ ವಿಶ್ವ ಅಂತ ಹೇಳುವಲ್ಲಿಂದ ಶುರುವಾಗುವಂತಹ 1000 ಹೆಸರುಗಳುಳ್ಳಿರುವ ಭಗವಂತ. ಸೊ ಎಲ್ಲ ರೂಪಗಳು ಕೂಡ ಭಗವಂತನದ್ದು, ಒಂದೇ ಭಗವಂತನ ರೂಪಗಳು. ಭಗವಂತ ಒಬ್ಬನೇ. ಅವರೆಲ್ಲ ರಾಮಾವತಾರದಲ್ಲಿ ಭಗವಂತನೇ ಬೇರೆ, ಕೃಷ್ಣಾವತಾರದಲ್ಲಿ ಭಗವಂತನೇ ಬೇರೆ ಅಂತಲ್ಲ. ಭಗವಂತ ಬೇರೆ ಬೇರೆ ಅವತಾರಗಳನ್ನು ಮಾಡಿಬಿಟ್ಟು ಲೀಲೆಯನ್ನು ತೋರಿಸಿದ್ದಾನೆ ಈ ಅವತಾರಗಳಲ್ಲಿ ಅಷ್ಟೇ. ಸೊ ಅವಿಕಾರಿಣಿ, ಆ ಭಗವಂತ ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಚ್ಯುತಿ ಇಲ್ಲ, ಅವನಿಗೆ ಈ ಯಾವುದು ರಜೋ ತಮೋ ಗುಣಗಳು ಯಾವುದು ಅವನಿಗೆ ಅಂಟುವುದಿಲ್ಲ. ಸೊ ಈ ರೀತಿ ಭಗವಂತನು ಅವಿಕಾರಿ ಭಗವಂತ ಅನ್ನುವಂಥದ್ದು ಅಂತ ಹೇಳಿದ್ರೆ ಅವನಿಗೆ ಅದು ಪ್ರಾಕೃತ ಶರೀರವೇ ಇಲ್ಲ, ಅಪ್ರಾಕೃತ ಶರೀರ ಇರುವಂಥದ್ದು. ಅಂದರೆ ಜ್ಞಾನ ಸುಖ ಜ್ಞಾನ. ಸೊ ಸುಖಾನಂದ ಅಥವಾ ಜ್ಞಾನಾನಂದ ಸ್ವರೂಪವೇ ಅವನ ಗುಣಗಳೇ ಅವನಿಗೆ ಸ್ವರೂಪವಾಗಿರುವಂಥದ್ದು ಭಗವಂತನಿಗೆ. ಸ್ಫುಟಂ ಅನಂತ ರೂಪಿಣಿ, ಅನಂತ ರೂಪಗಳಲ್ಲಿ ನಮ್ಮನ್ನು ಸಜ್ಜನರ ರಕ್ಷಣೆ ಮಾಡಿರುವಂತಹ ಈ ಭಗವಂತ ಅನಂತ ರೂಪಿಣೆ. ಸುಖ ಚಿತ್ ಸಮಸ್ತತನವೇ ನಮೋ ನಮಃ. ಸುಖ ಚಿತ್ ಅಂತೇಳಿದರೆ ಜ್ಞಾನಾನಂದ, ಚಿತ್ ಅಂದರೆ ಜ್ಞಾನ, ಸುಖ ಅಂದರೆ ಆನಂದ. ಸೊ ಜ್ಞಾನಾನಂದ ಗುಣಗಳೇ ಅವನ ಸ್ವರೂಪ ಭಗವಂತನದ್ದು. ಸಮಸ್ತತನವೇ ನಮೋ ನಮಃ. ಭಗವಂತನು ಪೂರ್ಣ, ಸಮಸ್ತತನವೇ ಪೂರ್ಣದೇವಾಕೃತಿ, ಸ್ವಗತ ಭೇದ ವಿವರ್ಜಿತ. ಸ್ವಗತ ಭೇದ ಅಂತೇಳಿದರೆ ವಾಸಿಷ್ಠ ಕೃಷ್ಣ ಬೇರೆ ಅಲ್ಲ, ಆಮೇಲೆ ಭಗವಂತ ಭಗವದ್ಗೀತೆ ಉಪದೇಶ ಮಾಡಿದ ಕೃಷ್ಣ ಬೇರೆ ಅಲ್ಲ. ಸೊ ಎಲ್ಲ ಮತ್ಸ್ಯ ಅವತಾರ ಬೇರೆ ಅಲ್ಲ, ನೃಸಿಂಹ ಅವತಾರ ಬೇರೆ ಅಲ್ಲ, ಒಂದೇ ಭಗವಂತನ ಎಲ್ಲ ಅವತಾರಗಳು. ಆಮೇಲೆ ಬ್ರಹ್ಮಾದಿಗಳು ಎಲ್ಲರೂ ಈ ಭಗವಂತನಿಗೆ
ಅವರು ಅನುಚರರು ಅಂದರೆ ಸೇವಕರು, ಅಂದರೆ ಭಗವಂತ ಒಬ್ಬನೇ ಸ್ವತಂತ್ರ, ಬಾಕಿ ಉಳಿದ ಎಲ್ಲರೂ ಕೂಡ ಅಸ್ವತಂತ್ರರು ಅನ್ನುವಂಥದ್ದು. ಅಂತೇಳಿದರೆ ಮಧ್ವಾಚಾರ್ಯರ ಸಿದ್ಧಾಂತ ಎಷ್ಟು ಸ್ಪಷ್ಟ, ಸ್ಫುಟಂ ಅಂತೇಳಿದರೆ ಎಷ್ಟು ಸ್ಪಷ್ಟ ಅಂತೇಳಿದರೆ ಆ ಭಗವಂತ ಅವನು ನಮ್ಮಿಂದ ಬೇರೆ, ಅವನು ಗುಣಗಳ ಸಾಗರ, ಅವನಲ್ಲಿ ಯಾವುದೇ ದೋಷ ಇಲ್ಲ, ಅವನಿಗೆ ನಮ್ಮ ಹಾಗೆ ಶರೀರ ಇಲ್ಲ, ಅಪ್ರಾಕೃತ ಶರೀರ ಅಂದರೆ ಜ್ಞಾನಾನಂದ, ಅವನ ಗುಣಗಳು ಅನಂತ ಗುಣಗಳು, ಆ ಗುಣಗಳೇ ಶರೀರವಾಗಿರುವಂತಹ ಭಗವಂತ, ಅವನಿಗೆ ಚ್ಯುತಿ ಇಲ್ಲ, ಅಚ್ಯುತ, ಅವನ ಅವ್ಯಯ. ಆಮೇಲೆ ಎಲ್ಲ ಕರ್ತೃತ್ವಗಳು, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕರ್ತೃತ್ವಗಳು ಎಲ್ಲವೂ ಭಗವಂತನದ್ದೇ ಅಂತೇಳಿದರೆ ಎಲ್ಲ ಸಾಮರ್ಥ್ಯ ಇರುವಂಥದ್ದು ಭಗವಂತನಲ್ಲಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅಲ್ಲಿಂದ ಈ ಎಲ್ಲ ರೂಪಗಳನ್ನು ದಶ ಶತ ಸಹಸ್ರಾದಿ ಅನಂತಾವತಾರಂ ಎಲ್ಲವನ್ನು ಸ್ಮರಿಸಿಕೊಂಡರು ಯಾರು ಮಧ್ವರು ಆ ನಾರಾಯಣ ಮುನಿಗಳಲ್ಲಿ ಭಗವಂತನನ್ನು ನೋಡುತ್ತಾ. ಆಮೇಲೆ ತನ್ನುನ್ನ ತತ್ವ ಸೂಕ್ತೈ ತತ್ ನುನ್ನಹ, ತತ್ ನುನ್ನಹ ಅಂತ ಹೇಳಿದರೆ ಈ ನಾರಾಯಣ ಮುನಿಗಳು ಮತ್ತು ವೇದವ್ಯಾಸರು ಒಟ್ಟಿಗೆ ಇದ್ದಾರೆ. ಇವರಿಂದ ನುನ್ನಹ ಪ್ರೇರಿತರಾಗಿ ತತ್ವಸೂಕ್ತಿಯೈಹಿ, ತತ್ವಸೂಕ್ತಿಯೈಹಿ ಅಂದರೆ ತತ್ವ ಅಂದ್ರೇನು, ಅದು ಬ್ರಹ್ಮಸೂತ್ರ. ಸೊ ತತ್ವ ಇರುವುದೆಲ್ಲಿ? ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ. ಆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿರುವ ತತ್ವವನ್ನು ವೇದವ್ಯಾಸರು ಸುಲಭದಲ್ಲಿ ಅರ್ಥವಾಗುವ ಹಾಗೆ ಏನು ಕೊಟ್ಟರು? ನಮಗೆ ಬ್ರಹ್ಮಸೂತ್ರವನ್ನು ಕೊಟ್ಟರು. ಆ ಬ್ರಹ್ಮಸೂತ್ರಕ್ಕೆ ತತ್ವಸೂಕ್ತಿಯೈಹಿ ಅಂತೇಳಿದರೆ ಇದಕ್ಕೆ ನೀವು ಭಾಷ್ಯ ಬರೀರಿ ಅಂತ ತಿಳ್ಕೊಂಡು ಭಗವಂತ ಹೇಳುವಂಥದ್ದು. ಸೊ ಈ 42ನೇ ಶ್ಲೋಕಕ್ಕೆ ಅಂತೇಳಿದರೆ ಆಚಾರ್ಯರು ಅಲ್ಲಿ ಕುಳಿತುಕೊಳ್ತಾರೆ ಅಂತ ಇಬ್ಬರಿಗೂ ನಮಸ್ಕಾರ ಮಾಡಿಬಿಟ್ಟು, ವೇದವ್ಯಾಸರಿಗೂ ನಾರಾಯಣ ಮುನಿಗಳಿಗೂ ನಮಸ್ಕಾರ ಮಾಡಿಬಿಟ್ಟು ಕುಳಿತುಕೊಳ್ತಾರೆ. ಕುಳಿತುಕೊಂಡ ಮೇಲೆ ಅಂತೇಳಿದರೆ ಕೆಲವೆಲ್ಲ ಮಾತುಕತೆ ಆಗ್ತದೆ. ಆಮೇಲಿಂದ ಸೊ ನಾರಾಯಣ ಮುನಿಗಳು ಹೇಳಲಿಕ್ಕೆ ಶುರು ಮಾಡ್ತಾರೆ. ಶೃಣು ದೇವ ಕಾರ್ಯಂ ಅವಧಾರ್ಯ, 44ನೇ ಶ್ಲೋಕ. ಶೃಣು ದೇವ ಕಾರ್ಯಂ ಅವಧಾರ್ಯ ಧೈರ್ಯವಾನ್ ಯತ್ ಉದೀರ್ಯಮಾಣಂ ಇದಂ ಆರ್ಯ ಸಮ್ಮತಂ ಭವಿತಾ ಅನ್ಯ ದುಷ್ಕರತರಂ ವಿಧಾಯ ತತ್ ತರುಣಂ ತವ ಅವತರಣಂ ಮಹಾಫಲಂ. ಮಧ್ವಾಚಾರ್ಯರೇ ಅಂತೇಳಿದರೆ ಆನಂದ ತೀರ್ಥರೇ, ಶೃಣು ದೇವ ಕಾರ್ಯಂ, ನೀವು ಅವತಾರ ಮಾಡುವಾಗಲೇ ನಿಮಗೆ ಒಂದು ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಆವತ್ತು. ಈಗ ಪುನಃ ಹೇಳ್ತಾ ಇದ್ದೇವೆ, ಶೃಣು ಕೇಳಿ, ದೇವ ಕಾರ್ಯಂ ಅಂತೇಳಿದರೆ ಈಗ ನಾವು ನಿಶ್ಚಯ ಮಾಡಿರುವಂಥದ್ದು, ಅವಧಾರ್ಯ ನಿಶ್ಚಯ ಮಾಡಿ ಹೇಳ್ತಾ ಇರುವಂಥದ್ದು, ಧೈರ್ಯವಾನ್ ಅಂತೇಳಿದರೆ ತುಂಬ ಧೈರ್ಯ ಇರುವಂತಹ ನೀವು, ಯತ್ ಉದೀರ್ಯಮಾಣಂ ನಾವು ಏನು ಹೇಳ್ತಾ ಇದ್ದೇವೋ ಇದಂ ಆರ್ಯ ಸಮ್ಮತಂ, ನಾವು ಹೇಳುವಂಥದ್ದು ವೇದವ್ಯಾಸರ ಪಕ್ಕದಲ್ಲಿ ನಿಂತಿದ್ದಾರೆ, ಇವರಿಗೂ ಸಮ್ಮತ ಇರುವಂಥದ್ದೇ ಅಂತೇಳಿದರೆ ಇದೊಂದು ಔಪಚಾರಿಕ ಅಂತೇಳಿದರೆ ಭಗವಂತನದ್ದೇ ಎರಡು ರೂಪಗಳು. ಸೊ ನಾರಾಯಣ ಮುನಿಗಳು ವೇದವ್ಯಾಸರನ್ನು ಕೇಳುವುದಂತೇಳಿದರೆ ಏನಂದರೆ ಲೋಕ ಶಿಕ್ಷಣಕ್ಕೆ ಇಲ್ಲಿ ಎರಡು ಮುನಿಗಳಿದ್ದಾರೆ ಅಂತೇಳಿದರೆ ಏನು ಹೇಳುದಿದ್ರು, ಒಬ್ಬ ಮುನಿಗಳು ಇನ್ನೊಬ್ಬರನ್ನು ಕೇಳಿಬಿಟ್ಟು ಇಬ್ಬರದ್ದು ಒಂದೇ ಒಪಿನಿಯನ್ ಅಂತ ಹೇಳುವಂಥದ್ದು ಲೋಕ ಶಿಕ್ಷಣ ಅಷ್ಟೇ. ನಿಜವಾಗಿಯೂ ಭಗವಂತನ ಏನು ಅದು ನಿರ್ಧಾರ. ಉದೀರ್ಯಮಾಣಂ ಇದಂ ಆರ್ಯ ಸಮ್ಮತಂ, ಆರ್ಯ ಸಮ್ಮತಂ ಅಂದರೆ ವೇದವ್ಯಾಸರಿಗೆ ಸಮ್ಮತವಾಗಿರುವಂತಹ ಇದು ನಿರ್ಧಾರ. ಭವಿತಾ ಅನ್ಯ ದುಷ್ಕರತರಂ, ಇನ್ಯಾರಿಂದಲೂ ಆಗದೇ ಇರುವಂಥ ಕೆಲಸ ಮೊದಲೇ ಗೊತ್ತಿರುವಂಥದ್ದು, ಅದಕ್ಕೋಸ್ಕರ ವಾಯುದೇವರಾದ ನಿಮ್ಮನ್ನೇ ಇದಕ್ಕೆ ನಾವು ನಿಯೋಜಿಸಿದ್ದು. ಸೊ ಭವಿತಾ ಅನ್ಯ ದುಷ್ಕರತರಂ, ನಿಮ್ಮಿಂದ ಮಾತ್ರ ಆಗ್ತದೆ ಇದು, ಇನ್ಯಾರಿಂದಲೂ ಆಗುವುದಿಲ್ಲ. ಅನ್ಯ ದುಷ್ಕರತರಂ ಭವಿತಾ ವಿಧಾಯ ತತ್, ಈ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಲ್ಲಿ ನೀವು ಅದನ್ನು ನಿಭಾಯಿಸಿಬಿಟ್ಟು ತರುಣಂ ತವ ಅವತರಣಂ ಅಂದರೆ ನಿಮ್ಮ ತರುಣಂ ಅಂದರೆ ಈಗ ತಾನೇ ನೀವು ಅವತಾರ ಮಾಡಿ ಬಂದಿದ್ದೀರಿ, ಬಹಳ ಹೆಚ್ಚಿಗೆ ಸಮಯ ಆಗಲಿಲ್ಲ. ತವ ಅವತರಣಂ ಅಂದರೆ ವಾಯುದೇವರು, ಅವತರಣ ಅಂದರೆ ಅವತಾರ ಮಾಡಿ ಭೂಮಿಗೆ ಬಂದಿರುವಂಥದ್ದು ಅವತರಣಂ ಮಹಾಫಲಂ. ಈ ಕೆಲಸ ಗುರುತರವಾದ ಕೆಲಸ. ಯಾವ ಕೆಲಸ ಅಂತೇಳಿದರೆ ಭಾಷ್ಯ ಬರೆಯುವಂಥ ಕೆಲಸ. ಈ ಕೆಲಸವನ್ನು ಮಾಡಿಬಿಟ್ಟು ಇದು ಮಹಾಫಲಂ, ನಿಮ್ಮ ಅವತಾರ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅವತಾರ ಎಂದು ಪರಿಗಣಿಸಲ್ಪಡ್ತದೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆಮೇಲಿಂದ ಅಪಿಧಾಯ ಸೂತ್ರ ಹೃದಯಂ ಸತಾಂ ಪ್ರಿಯಂ
ಪ್ರವಿಧಾಯ ಭಾಷ್ಯಂ ಅಧುನಾ ನಿಜೇಚ್ಛಯ ಅಪರೈಃ ಶ್ರುತಿಸ್ಮೃತಿ ನಿಜಾರ್ಥದೂಷಕೈಃ ಸುತರಾಂ ತಿರೋಭವತಿ ಸಂಹಿತ್ ಆಹತ ಅಪಿಧಾಯ ಸೂತ್ರ ಹೃದಯಂ. ಸೂತ್ರ ಅಂದರೆ ಬ್ರಹ್ಮಸೂತ್ರ. ನಿಮಗೆ ಗೊತ್ತಿದ್ದ ಹಾಗೆ ಹೇಳ್ತಾರೆ ನಾರಾಯಣ ಮುನಿಗಳು. ಪಕ್ಕದಲ್ಲಿ ನಿಂತಿದ್ದಾರೆ ವೇದವ್ಯಾಸರು, ಎದುರುಗಡೆ ಕೂತಿರುವಂತಹ ಮಧ್ವಾಚಾರ್ಯರಿಗೆ ಹೇಳ್ತಾರೆ, ನಿಮಗೆ ಗೊತ್ತಿರುವ ರೀತಿಯಲ್ಲಿ ಸೂತ್ರ ಹೃದಯಂ. ವೇದವ್ಯಾಸರು ಬರೆದಿರುವಂತಹ ಈ ಬ್ರಹ್ಮಸೂತ್ರ, ಇವರು ಅಂದರೆ ಪಕ್ಕದಲ್ಲೇ ನಿಂತಿದ್ದಾರೆ, ಇವರು ಯಾವ ಅಭಿಪ್ರಾಯದಲ್ಲಿ ಬರೆದಿದ್ದಾರೋ ಭಾವದಲ್ಲಿ ಸೂತ್ರ ಹೃದಯಂ, ಸೂತ್ರದ ನಿಜವಾದ ಭಾವ ಏನಿದೆಯೋ ಅಪಿಧಾಯ ಅದನ್ನು ಮುಚ್ಚಿ ಏನು ಮಾಡಿದ್ದಾರೆ, ನಿಜೇಚ್ಛಯ ಪ್ರವಿಧಾಯ ಭಾಷ್ಯಂ ಅಧುನಾ. ಈಗ ಮಾಡಿರುವಂಥ 21 ಭಾಷ್ಯಗಳು ಅಧುನಾ ಭಾಷ್ಯಂ ನಿಜೇಚ್ಛಯ. ನಿಜ ಅಂದರೆ ತನ್ನ, ಇಚ್ಛಯ ಅಂದರೆ ತಮ್ಮ ಉದ್ದೇಶವನ್ನು ಏನು ಮಾಡಲಿಕ್ಕೆ, ಅದನ್ನು ನೋಡ್ಕೊಳ್ಳಿಕ್ಕೆ ಅಷ್ಟೇ. ತಮಗೆ ಹೇಗೆ ಬೇಕೋ ಹಾಗೆ ತಮ್ಮ ದುರುದ್ದೇಶವನ್ನು ಪೂರ್ತಿಗೊಳಿಸಲಿಕ್ಕೋಸ್ಕರ ಮಣಿಮಂಥನೆ ಮೊದಲಾದ ರಾಕ್ಷಸರು ಪುನಃ ಹುಟ್ಟಿ ಬಂದು ಈ ಕೆಲಸ ಮಾಡಿದ್ದಾರೆ. ನಿಜೇಚ್ಛಯ ಪ್ರವಿಧಾಯ ಮಾಡಿದ್ದಾರೆ. ನೀವು ಸತಾಂ ಪ್ರಿಯಂ, ಸಜ್ಜನರು ಮೋಕ್ಷಕ್ಕೆ ಹೋಗಬೇಕಿದ್ದರೆ ನೀವು ಇದಕ್ಕೆ ಸರಿಯಾದ ಭಾಷ್ಯವನ್ನು ಬರಿಬೇಕು. ಅಪರೈಹಿ ಸ್ಮೃತಿ ನಿಜಾರ್ಥ ದೂಷಕೈಹಿ, ಈ ಮಾಯಾವಾದಿಗಳೇ ಮೊದಲಾದ ಈ ಯಾರೆಲ್ಲ ಭಾಷ್ಯವನ್ನು ಬರೆದಿದ್ದಾರೋ ಇವರೆಲ್ಲ ಅಪರೈಹಿ ಶ್ರುತಿ ಸ್ಮೃತಿ ನಿಜಾರ್ಥ ದೂಷಕೈಹಿ. ವೇದಗಳಲ್ಲಿ, ಸ್ಮೃತಿಗಳಲ್ಲಿ, ಪುರಾಣಗಳಲ್ಲಿ, ಪಂಚರಾತ್ರದಲ್ಲಿ ಬಂದಿರುವಂತಹ ಏನು ನಿಜವಾದ ಭಾವ ಇದೆಯೋ ವೇದವ್ಯಾಸರದ್ದು, ಅದನ್ನು ನಿಜಾರ್ಥ ದೂಷಕೈಹಿ ಕೆಡಿಸಿಬಿಟ್ಟಿದ್ದಾರೆ. ಈಗ ಅವರ ನಿಜಾರ್ಥ ಬರೆದು ಅವರಿಗೆ ಬೇಕಾದ ಅರ್ಥ ಬರೆದು ಅವರ ನಿಜೇಚ್ಛೆಯ ಅವರ ದುರುದ್ದೇಶ ಪೂರ್ತಿಗೋಸ್ಕರ ಮಾಡಿದ್ದಾರೆ. ಸುತರಾಂ ತಿರೋಭವತಿ ಸಂವಿತ್ ಆಹತ. ನಿಮಗೆ ಗೊತ್ತಿದೆಯಲ್ಲ, ತಿರೋಭವತಿ ಮರೆಯಾಗಿ ಬಿಟ್ಟಿದೆ, ಸುತರಾಂ ಪೂರ್ಣವಾಗಿ ಅಂತೇಳಿದರೆ ನಾವೇ ದೇವರು ಅಂತ ಹೇಳ್ಕೊಳ್ತಾ ಇದ್ದಾರೆ. ತಪ್ಪು ಇದು. ಸಂವಿತ್ ತತ್ವಜ್ಞಾನ ಏನಂತೇಳಿದರೆ ಜನರಿಗೆ ಸಿಕ್ಕದಾಗೆ ಮಾಡ್ತಾ ಇದ್ದಾರೆ. ಅಂದರೆ ಬ್ರಹ್ಮಸೂತ್ರದಲ್ಲಿ ತತ್ವಜ್ಞಾನ ಇದೆ, ಆದರೆ ಅದಕ್ಕೆ ಅರ್ಥ ಬರೆಯುವಾಗ ತಮಗೆ ಬೇಕಾದ ಹಾಗೆ ಬರೆದು ಅದು ವ್ಯತ್ಯಸ್ತ ಅರ್ಥವನ್ನು ಬರೆದು, ಅಂದರೆ ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು, ಭಗವಂತನನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅದನ್ನು ಅಂತೇಳಿದರೆ ಇದೆಲ್ಲ ಮರೆ ಮಾಡಿಬಿಟ್ಟು ಇದನ್ನು ಸರಿಯಾದ ಭಾವ ಬಾರದಾಗೆ ಮಾಡಿದ್ದಾರೆ. ಈ ರೀತಿ ಬಂದರೆ ಈ ರೀತಿಯಲ್ಲಿರುವಂತಹ ಈ ಭಾಷ್ಯಗಳಿಂದ ಯಾವ ಜನರಿಗೂ ಮೋಕ್ಷ ಸಿಗುವುದಿಲ್ಲ. ಆದ್ದರಿಂದ ಸತಾಂ ಪ್ರಿಯಂ, ಎಲ್ಲ ಸಜ್ಜನರ ಉದ್ಧಾರಕ್ಕೋಸ್ಕರ ಯಾರಿಗೆಲ್ಲ ಮೋಕ್ಷಕ್ಕೆ ಯಾರೆಲ್ಲ ಮೋಕ್ಷಕ್ಕೆ ಅವರು ಅಧಿಕಾರ ಉಳ್ಳವರಿದ್ದಾರೋ ಅವರಿಗೆ ಮೋಕ್ಷ ಸಿಗಲಿಕ್ಕೋಸ್ಕರ ನೀವೀಗ ಈ ಕೆಲಸ ಮಾಡಬೇಕು. ಅದಕ್ಕೋಸ್ಕರನೇ ನಿಮ್ಮ ಅವತಾರ ಆಗಿರುವಂಥದ್ದು ಅಂತ ಸ್ಪಷ್ಟಪಡಿಸ್ತಾರೆ. ಪುನಃ ಒಂದು ಸಲ ಅಂತೇಳಿದರೆ ಗೊತ್ತಿರುವಂಥ ವಿಷಯವೇ ಲೋಕ ಶಿಕ್ಷಣಕ್ಕೋಸ್ಕರ ಪುನಃ ಇನ್ನೊಂದು ಸಲ ಹೇಳ್ತಾರೆ. ಅಂತೇಳಿದರೆ ಈ ನಮ್ಮ ಮನುಷ್ಯ ಲೋಕದಲ್ಲಿ ಹೇಗೆ ನಡೀತದೆ ಹಾಗೆ ಒಂದು ರೀತಿಯಲ್ಲಿ ಒಂದು ಕಥೆಯನ್ನು, ಈ ಲೀಲೆಯನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಅಪನೇತುಂ ಏನಂ ಅನಯಂ 46ನೇ ಶ್ಲೋಕ. ಅಪನೇತುಂ, ಈಗ ಏನೆಲ್ಲ ತೊಂದರೆಗಳಾಗಿದೆಯೋ ಈ ದುಷ್ಟರು ಈ ಅಪಾರ್ಥವನ್ನು ಬರೆದು ಈ ರೀತಿ ದುಷ್ಟ ರೀತಿಯಲ್ಲಿ ತಮಗೆ ಬೇಕಾದ ದುರುದ್ದೇಶಗಳ ಪೂರ್ತಿಗೋಸ್ಕರ ಈ ಮಾಡಿರುವಂಥ ಕೆಲಸವನ್ನು ಅಪನೇತುಂ ಸರಿ ಮಾಡಲಿಕ್ಕೋಸ್ಕರ, ತಪ್ಪನ್ನು ತಿದ್ದಲಿಕ್ಕೋಸ್ಕರ ಅಪನೇತುಂ ಏನಂ ಅನಯಂ, ಈ ಕುಭಾಷ್ಯಗಳು ಖಲೈಹಿ ಕೃತಂ, ದುಷ್ಟರು ಮಾಡಿರುವಂತಹ ಈ ಕೆಲಸವನ್ನು ಸರಿಪಡಿಸಲಿಕ್ಕೆ ಪ್ರತಿನೇತುಂ ಆತ್ಮಜನತಾಂ ಶುಭಾಂ ಗತಿಂ ಅಂತೇಳಿದರೆ ಮುಕ್ತಿಯೋಗ್ಯರಿರುವಂತಹ ಎಷ್ಟು ಜನರಿದ್ದಾರೋ ಈ ಭೂಮಿಯಲ್ಲಿ ಅವರಿಗೆ ಶುಭಾಂ ಅಂತೇಳಿದರೆ ಒಳ್ಳೆಯ ಜನರು, ಆತ್ಮಜನತಾಂ ಅಂತೇಳಿದರೆ ಒಳ್ಳೆಯ ದಾರಿಯಲ್ಲಿ ಅವರನ್ನು ನೀವು ಕೊಂಡೋಗ್ಬೇಕೀಗ. ಒಳ್ಳೆಯ ಭಾಷ್ಯವನ್ನು ಕೊಡಬೇಕು, ಭಗವಂತನನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಭಗವಂತನ ಲೀಲೆಗಳು ಅವತಾರಗಳು, ಭಗವಂತನ ಒಬ್ಬನೇ. ಸೊ ಬಾಕಿದ್ದೆಲ್ಲ ಭಗವಂತನ ಲೀಲೆಗಳು ಅವತಾರಗಳು. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಯಾರು ಹೇಳಿದ್ದು? ಮಧ್ವರು. ಸೊ ಮಧ್ವರು ಹೇಳಲಿಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ನೀವು ಸ್ಪಷ್ಟವಾಗಿ ಜನರಿಗೆ ಹೇಳಬೇಕು. ಭಾಷ್ಯವನ್ನು ಬರೆದು ಪ್ರತಿನೇತುಂ ಆತ್ಮಜನತಾಂ ಅಂತೇಳಿದರೆ ಆತ್ಮಜನತಾಂ ಸದ್ಭಕ್ತರಿಗೆ ಅವರಿಗೆ ಒಳ್ಳೆಯ ಗತಿ, ಶುಭಾಂ ಗತಿಂ ಮೋಕ್ಷ ಸಿಗುವ ಹಾಗೆ ಮಾಡಲಿಕ್ಕೋಸ್ಕರ
ಪ್ರತಿನೇತುಂ ಕುರು ಸೂತ್ರ ಭಾಷ್ಯಂ. ಕುರು ಅಂದರೆ ಮಾಡಿ, ಸೂತ್ರ ಭಾಷ್ಯ ಬ್ರಹ್ಮಸೂತ್ರಕ್ಕೆ ನೀವೊಂದು ಈಗ ಭಾಷ್ಯವನ್ನು ಬರೀಬೇಕು. ಅದಕ್ಕೋಸ್ಕರನೇ ನೀವು ಅವತಾರ ಮಾಡಿದ್ದು. ಅವಿಲಂಬಿತಂ ರಜೇಹೇ, ಇಲ್ಲಿ ಕೂತ್ಕೊಳ್ಳೋದಲ್ಲ, ಅವಿಲಂಬಿತಂ ಬೇಗ ಹೋಗಬೇಕು ಅಂತೇಳಿದರೆ ಇಲ್ಲಿ ಈ ವಾತಾವರಣಕ್ಕೆ ಬಂದು ನೀವು ವಾಯುದೇವರು, ನಾವು ಇಲ್ಲಿ ನಾರಾಯಣ ದೇವರು, ನಾರಾಯಣ ದೇವರ 2 ಅವತಾರ, ನೀವು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ಗೊತ್ತಿರುವಂಥದ್ದೇ ವಿಷಯ. ಆದ್ದರಿಂದ ನಾವಿನ್ನು ನಿಮ್ಮನ್ನು ದೂಡ್ತಾ ಇದ್ದೇವೆ, ನೀವೀಗ ಹೊರಡಿ ಇಲ್ಲಿಂದ. ವಾಯುದೇವರೇ ಅವಿಲಂಬಿತಂ ರಜೆ, ನೀವೀಗ ಹೊರಡಬೇಕು. ಸುಮತೇನ ಯೋಜಯ ಕವೇಹೆ ಸ್ಮೃತಿ. ಶ್ರುತಿ ಅಂದರೆ ವೇದ, ಸ್ಮೃತಿ ಅಂತ ಹೇಳಿದ ಪುರಾಣಗಳು, ಸ್ಮೃತಿಗಳು, ಉಪನಿಷತ್ತುಗಳು. ಈ ವೇದ ಉಪನಿಷತ್ತುಗಳಲ್ಲಿ ಬ್ರಹ್ಮಸೂತ್ರದಲ್ಲಿ ಯಾವ ಭಾವ ಇದೆಯೋ ಅದನ್ನು ಸುಮತೇನ, ಒಳ್ಳೆಯ ಸಿದ್ಧಾಂತ, ಒಳ್ಳೆಯ ಭಾಷೆಯನ್ನು ಬರೆದು ಯೋಜಯ ಜೋಡಿಸು ಅಂತೇಳಿದರೆ, ಅಯ್ಯೋ ಬ್ರಹ್ಮಸೂತ್ರ ಹೇಳುವಂಥದ್ದೇ ಬೇರೆ, ಇಲ್ಲಿ ಭಾಷೆ ಹೇಳುವಂಥದ್ದೇ ಬೇರೆ, ಈ ಏನು ವಿಷಯ ಇದೆಯೋ ಇದನ್ನು ಸರಿಪಡಿಸಿಬಿಟ್ಟು ಅಂತಹ ಒಂದು ಭಾಷ್ಯವನ್ನು ನೀವು ಬರಿಬೇಕು. ಬರೆದರೆ ಯಾವ ಥರ ಅಂತೇಳಿದರೆ, ಆ ವೇದ ಏನು ಹೇಳ್ತದೋ ಅದನ್ನೇ ಈ ಭಾಷ್ಯ ಹೇಳ್ತದೆ ಅನ್ನುವಂಥದ್ದನ್ನು ತೋರಿಸಿಕೊಡಬೇಕು ನೀವು ಅನ್ನುವಂಥ ಕೆಲಸವನ್ನು ಹೇಳ್ತಾ ಇದ್ದಾರೆ. ಆವಾಗ ಅಮಿತಾಂ ಅಪಿ ಗಿರಂ ಜಗದ್ಗುರೋಹೋ ಇತಿ ತಾಂ ನಿಶಮ್ಯ ವಿರಲೇತರಾಂತರಃ. ಮಧ್ವರು ಎಲ್ಲ ಇದನ್ನು ಕೇಳ್ತಾರೆ. ವದತಾಂ ವರಹ ತಮಂ ಅವದತ್ ತದಾತಯೋ ವಿರಹ ಅಕ್ಷಮಃ ಖಲು ಚರಾಚರೇಶಯೋ. ಚರಾಚರೇಶಯೋ ಅಂದರೆ ಈ ಚರ ಮತ್ತು ಅಚರ ಜಗತ್ತು, ಇದಕ್ಕೆ ಈಶನಾಗಿರುವಂತಹ ಆ ಭಗವಂತ ಸ್ವರೂಪಗಳು 2 ಇದ್ದಾರೆ, ವೇದವ್ಯಾಸರು ಮತ್ತು ನಾರಾಯಣ ಮುನಿಗಳು. ಅವರ ವಿರಹ ಅಕ್ಷಮಃ ಅಂತೇಳಿದ್ರೇನು, ಅಲ್ಲಿಂದ ಹೊರಟು ಹೋಗಲಿಕ್ಕೆ ವಾಯುದೇವರಿಗೆ ಮನಸ್ಸೇ ಇಲ್ಲ. ವಾಯುದೇವರು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಇಬ್ಬರು ಒಟ್ಟಿಗೆ ಇರುವಂಥದ್ದು ಅಂತೇಳಿದರೆ, ಹರಿ ಅಂತೇಳಿದರೆ ಬಿಂಬ, ವಾಯುದೇವರು ಅಂತೇಳಿದರೆ ಪ್ರತಿಬಿಂಬ. ಇವರು ಬೇರೆ ಬೇರೆ ಆಗಲಿಕ್ಕೆ ಇವರಿಗೆ ಮನಸ್ಸೇ ಇಲ್ಲ. ಸೊ ಏನು ಹೇಳ್ತಾರೆ ಮಧ್ವರು ಅಂತೇಳಿದರೆ, ಇಲ್ಲಿಂದ ಹೊರಟು ಹೋಗಬೇಕು ಅಂತ ಹೇಳಿದ ಕೂಡಲೇ ಮಧ್ವರಿಗೆ ಬಹಳ ವಿರಹ ಅಂತೇಳಿದರೆ ಒಂದು ಸ್ವಲ್ಪ ಬಹಳ ಬೇಜಾರಾಗ್ತದೆ. ಬೇಜಾರಾಗಿ ಹೇಳ್ತಾರೆ, ಭವತೋರಿತಃ ಸತತ ಸೇವನಾಮೃತೆ ಮಮ ಮಂಕ್ತು ಮಸ್ತು ಭಗವನ್ ಅನುಗ್ರಹ ಅಂತೇಳಿದರೆ, ನಿಮ್ಮ ಇಬ್ಬರ ಸೇವನ ಅಮೃತೆ, ಸತತ ಸೇವನಾಮೃತೆ, ನಿಮ್ಮ ಸೇವೆ ಮಾಡಿಕೊಂಡು ಇರಲಿಕ್ಕೆ ಮನಸ್ಸು ಬಹಳ ಹೇಳ್ತಾ ಇದೆ. ಭವತಃ ನಿಮ್ಮ ಇಬ್ಬರದ್ದು, ಸತತ ಸೇವನಾಮೃತೆ ಇತಃ ಮಮ ಮಂಕ್ತುಂ ಅಸ್ತು ಭಗವನ್ ಅನುಗ್ರಹ. ಭಗವನ್ ಅಂತೇಳಿದರೆ ದೇವರುಗಳೇ, ಅನುಗ್ರಹಂ ಅಸ್ತು ನನಗೆ ಅನುಗ್ರಹ ಮಾಡಿ. ಏನಂತೇಳಿದರೆ, ನಿಮ್ಮ ಸೇವನಾಮೃತದಲ್ಲಿ ಮಮ ಮಂಕ್ತು ನನ್ನ ಸ್ನಾನ ಆಗ್ತಾ ಇರಲಿ, ಅಂದರೆ ನಿರಂತರ ಸೇವಾ ಭಾಗ್ಯ ಕೊಡಿ. ಇಲ್ಲಿಂದ ನನ್ನನ್ನು ಯಾಕೆ ಕಳಿಸ್ತೀರಿ? ನ ಲಭೇಯ ವಲ್ಲಭತಮ ಈದೃಶಂ ಸುಖಂ ವಲ್ಲಭತಮ ಅಂತೇಳಿದರೆ, ಜಗತಾಂತ್ರಯೇಪಿ ಜಗದೇಕ ಮಂಗಲಂ ಅಂತೇಳಿದರೆ 3 ಲೋಕಗಳು ಮಂಗಲಕರವಾದ, ಜಗತಾಂತ್ರಯೇಪಿ ಜಗತಾಂತ್ರಯ 3 ಲೋಕಗಳು, ಈ 3 ಲೋಕಗಳಿಗೂ ಮಂಗಳಕರವಾದ ಈ ರೀತಿಯ ಈ ಆಶ್ರಮದಲ್ಲಿ, ಆ ವ್ಯಾಸಾಶ್ರಮ ಮತ್ತು ನಾರಾಯಣ ಮುನಿಗಳ ಆಶ್ರಮದಲ್ಲಿ ಸಿಕ್ಕುವಂತಹ ಈದೃಶಂ ಸುಖಂ, ಭಗವಂತನ ಸೇವೆ ಮಾಡುವಂಥ ಇಂತಹ ಸುಖ ಇನ್ನು ಎಲ್ಲಿಯೂ ಕೂಡ ನಾ ಲಭೇಯ ಸಿಗುವುದಿಲ್ಲ, ನನಗೆ ಇಲ್ಲಿಂದ ಹೋಗಲಿಕ್ಕೆ ಮನಸ್ಸಿಲ್ಲ ಅಂತಾರೆ ಮಧ್ವರು. ಆಮೇಲಿಂದ ಹೇಳ್ತಾರೆ, ಈಗ ನೀವು ಹೇಳ್ತೀರಿ ಭಾಷ್ಯ ಬರೀಬೇಕು ಅಂತ. ಕಲಿಕಾಲ ಕಾಲಿತ ಗುಣೇ ಧರಾತಲೆ, ಈ ಭೂಮಿಯಲ್ಲಿ ಧರಾತಲೆ ಕಲಿಕಾಲ ಕಾಲಿತ ಗುಣೆ, ಕಲಿಕಾಲ ಯಾರಿಗೂ ಕೂಡ ಒಂದು ಧರ್ಮ ಮಾರ್ಗದಲ್ಲಿ ಹೋಗಲಿಕ್ಕೆ ಮನಸ್ಸೇ ಇಲ್ಲ. ಸುಜನೋ ನ ನೂನಂ ಅಧುನ ಅಸ್ತಿ ಯೋಗ್ಯದೀಹಿ, ನಾನು ಭಾಷ್ಯ ಬರಿಬಹುದು, ಆದರೆ ಅದನ್ನು ಓದಲಿಕ್ಕೆ ಸುಜನರು ಅಂದರೆ ಜ್ಞಾನಭಕ್ತಿ ವೈರಾಗ್ಯ ಇರುವಂಥವರು, ನೂನಂ ಅಧುನಾ ನ ಅಸ್ತಿ ಅಲ್ಲಿ ಯಾರೂ ಇಲ್ಲ, ಯೋಗ್ಯದೀಹಿ ಅಂತೇಳಿದರೆ ಅಂತಹ ಒಂದು ಮನಸ್ಸುಳ್ಳವರು, ಅಂತಹ ಒಂದು ಬುದ್ಧಿಶಕ್ತಿಯುಳ್ಳವರು ಬಹಳ ಕಡಿಮೆ.
ಪರತತ್ವವರ್ಣನಂ ಅಯೋಗ್ಯ ತಾವತೆ ನಾನು ಹವ್ಯದಾನಂ ಇವ ನಿಮ್ದತೆ ಶುನೆ. ನಾನು ಭಾಷ್ಯ ಬರೆದ್ರೆ ಏನಾಗ್ತದೆ ಅಂತ ಹೇಳಿದರೆ ಇದು ಕತ್ತೆ ಮುಂದೆ ನಾವು ಏನದು ಪಿಟೀಲು ಬಾರಿಸಿದಾಗ ಆಗ್ತದೆ, ಕತ್ತೆಗೆ ಅರ್ಥ ಆಗೋದಿಲ್ಲ. ಸೊ ಆ ಥರದೊಂದು ಪರಿಸ್ಥಿತಿ ಬರ್ತದೆ ಅಂತ ಹೇಳ್ಕೊಂಡು ಹೇಳಿದಾಗ ಭಗವಂತ ಯೋಚನೆ ಮಾಡ್ತಾರೆ, ವಾಯುದೇವರು ಅವತಾರ ಮಾಡಿ ಬಂದದ್ದು ಯಾಕೆ? ವಾಯುದೇವರಿಗೆ ಈ ಭಾಷ್ಯ ಬರೆಯುವಂಥ ಕೆಲಸ, ಈ ಭಾಷ್ಯವನ್ನು ಬರೆದು ಬಿಡುವುದು ಮಾತ್ರ ಅಲ್ಲ, ಈ ಭಾಷ್ಯವನ್ನು ಜನರಿಗೆ ಮನದಟ್ಟು ಮಾಡಬೇಕು. ಈ ಭಾಷ್ಯವನ್ನು ಮಾತ್ರ ಮನದಟ್ಟು ಮಾಡಿದರೆ ಸಾಕಾ? ಇಲ್ಲ. ಹಿಂದಿನ ಎಲ್ಲ ಭಾಷ್ಯಗಳಲ್ಲಿ ಎಷ್ಟೆಲ್ಲ ದೋಷ ಇದೆ, ನೀವು ಈ ದೋಷ ಇರುವಂಥದ್ದನ್ನೇ ಅನುಸರಿಸಿಕೊಂಡು ಬರ್ತಾ ಇದ್ದೀರಲ್ಲ ಅಂತ ಅವರನ್ನು ಎಚ್ಚರಿಸಬೇಕು. ಅವರಿಗೆ ಎಚ್ಚರಿಸಿದ ಮೇಲೆ ಅವರಿಗೆ ಅದು ಅರ್ಥ ಆಗಬೇಕು. ಅರ್ಥ ಆಗುವಾಗ ಸರಿಯಾದ ತತ್ವ ಏನಂತ ಅದನ್ನು ಹೇಳಬೇಕು ಅಂತೇಳಿದರೆ ಇದು ಏನು ಸುಲಭದ ಕೆಲಸವ? ಕಷ್ಟದ ಕೆಲಸ. ಯಾಕೆ? ಕಲಿಯುಗ. ಯಾರಿಗೂ ಇಂಟ್ರೆಸ್ಟೇ ಇಂಟ್ರೆಸ್ಟ್ ಇದ್ದವರಿಗೆ ಹೇಳ್ಬೋದು, ಇಂಟ್ರೆಸ್ಟೇ ಇಲ್ಲದವರಿಗೆ ನೀವು ಏನು ಹೇಳ್ತೀರಿ? ಈಗ ನಿಮಗೆ ಈಗ ಈಗ ಇಷ್ಟು ಜನ 21 ಜನ ಇದನ್ನು ಕೇಳ್ತಾ ಇರುವವರಿಗೆ, ಈ 21 ಜನರಿಗೆ ನಮಗೆ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಯಾರಿಗೆ ಇಂಟ್ರೆಸ್ಟ್ ಇಲ್ಲವೋ ನೀವು ಏನನ್ನು ಹೇಳಲಿಕ್ಕೆ ನಿಮಗದು ಆಗಲಿಕ್ಕೇ ಇಲ್ಲ. ನೀವು ಏನೋ ಒಂದು ಶಬ್ದ 2 ಶಬ್ದ ಕಿವಿಗೆ ಹಾಕಬೇಕು ಅಂತೇಳಿದರೆ ಈಗ ಮೊಳಗದಿದ್ದರೂ ಕೂಡ ಇನ್ನು ಸ್ವಲ್ಪ ಸಮಯ ಹೋಗುವಾಗ ಮೊಳಗುತ್ತದೆ ಅಂತ ತಿಳ್ಕೊಂಡು ಆ ಭರವಸೆಯಿಂದ ನೀವು ಅವರ ಕಿವಿಗೆ ಹಾಕಬೇಕಷ್ಟೇ ವಿನಃ ಎಷ್ಟೋ ಸಲ ನಾವು ಹೇಳುವಂಥದ್ದು ಏನಂತ ಹೇಳಿದರೆ ಇಟ್ ಗೋಸ್ ಟು ಡೆಫ್ ಇಯರ್ಸ್ ಅಂತ ಹೇಳಿದರೆ ಅದು ಏನು ಉಪಯೋಗವೇ ಇಲ್ಲ, ಕೇಳಲಿಕ್ಕೆ ಇಂಟ್ರೆಸ್ಟೇ ಇಲ್ಲ. ನಿಮ್ಗೆ ಅಂಥವ್ರು ಬಹಳಷ್ಟು ಜನ ನಮಗೆ ದಿನ ಬೆಳಿಗ್ಗೆ ಸಿಗ್ತಾನೆ ಇರ್ತಾರೆ. ಹಾಗಿರುವಾಗ ಇದು ಮಧ್ವರು ಹೇಳುವಂಥದ್ದು ಇದು ಏನಂತ ಹೇಳಿದರೆ ಇದೆಲ್ಲ ಲೀಲೆ ಅಂತೇಳಿದರೆ ಲೋಕ ಶಿಕ್ಷಣ ಅಂತೇಳಿದರೆ ಈ ಕಲಿಕಾಲ ಅಂತೇಳಿದರೆ ಈಗ ಆ್ಯಕ್ಚುಲಿ ಏನಾಗ್ತಾ ಇರುವಂಥದ್ದು ಅದನ್ನು ಹೇಳ್ತಾ ಇದ್ದಾರೆ. ವಾಯುದೇವರಿಗೆ ಅವರ ಜವಾಬ್ದಾರಿ ಗೊತ್ತು, ಅವರ ಏನು ಯೋಗ್ಯತೆಯೂ ಗೊತ್ತು, ಈ ಜನರನ್ನು ಹೇಗೆ ಸರಿ ಮಾಡೋದು ಅಂತೂ ಗೊತ್ತು. ನಾರಾಯಣ ಪಂಡಿತರು ಯಾಕೆ ಬರೆದಿದ್ದಾರೆ ಅಂತ ಹೇಳಿದರೆ ಇದು ಕಷ್ಟದ ಕೆಲಸ ಅಂತ ನಮಗೆ ಗೊತ್ತಾಗಲಿ ಅಂತ. ಮಧ್ವರು ಮಾಡುವಂಥ ಕೆಲಸ ಇದು ಎಷ್ಟು ಕಷ್ಟದ ಕೆಲಸ ಅಂತ ನಮಗೆ ಗೊತ್ತಾಗಲಿ ಅಂತ ಅದನ್ನು ಮಧ್ವರು ಹೇಳುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಏನು ಮಾಡೋದು ಅಂತ ಹೇಳಿದರೆ ಈ ಕೆಲಸ ಬಹಳ ಕಷ್ಟದ್ದು. ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಅವರಿಗೆ ನಾನು ಏನು ಹೇಳುವುದು, ಅವರಿಗೆ ಏನು ಹೇಳಿದರೂ ಅದು ತಲೆ ಒಳಗೆ ಹೋಗುವುದಿಲ್ಲ, ಈ ರೀತಿ ಹೇಳ್ತಾ ಇದ್ದಾರೆ. ಆಗ ನಾರಾಯಣ ದೇವರು ಹೇಳ್ತಾರೆ ಅವರಿಗೆ ಅಂತೇಳಿದರೆ ಸುಲಭದ ಕೆಲಸ ಅಂತಾದರೆ ವಾಯುದೇವರು ಬೇಕಾ? ನಮಗೆಲ್ಲ ಇದರಲ್ಲಿ ನಾವೆಲ್ಲ ಬ್ಯಾಂಕಲ್ಲಿ ಇರುವಾಗ BN ಭಟ್ರಿಗೆ ಗೊತ್ತು, ನಾವೆಲ್ಲ ಮೀಟಿಂಗಿಗೆ ಹೋಗುವಾಗ ಸೊ ಎಲ್ಲ ಬ್ರಾಂಚ್ ಮ್ಯಾನೇಜರ್ಸ್ ಹೇಳೋದು ಅವರಿಗೆ ಸರ್ಕಲ್ನಲ್ಲಿರುವಂಥ ದೊಡ್ಡ ದೊಡ್ಡ ಮ್ಯಾನೇಜರ್ಸಿಗೆ ಏನಂತ ಹೇಳಿದರೆ ಬ್ರಾಂಚಲ್ಲಿ ಕಷ್ಟ ಉಂಟು, ಸ್ಟಾಫ್ ಇಲ್ಲ, ಮತ್ತೊಂದು ನಮ್ಮ ಪ್ರಿಮಿಸಸ್ ಭಾಳ ಸಣ್ಣದು, ಇದೆಲ್ಲ ಕಷ್ಟ ಹೇಳುವಾಗ ಆ ದೊಡ್ಡ ದೊಡ್ಡ ಮ್ಯಾನೇಜರ್ಸ್ ಏನು ಹೇಳ್ತಿದ್ರು ಅಂತ ಹೇಳಿದರೆ ಸುಲಭದ ಇರುವಂಥ ಬ್ರಾಂಚ್ ಅಂತಾದರೆ ನೀವು ಬೇಕಾದಕ್ಕೆ, ಅದು ಕಷ್ಟದ ಬ್ರಾಂಚ್ ಅಂತೇಳಿ ನೀವು ಒಳ್ಳೆ ಯೋಗ್ಯತೆ ಇರುವವರು ಅಂತೇಳಿ ನಿಮ್ಮನ್ನು ಕಳಿಸಿದ್ದು ಅಂತೇಳಿದರೆ ಅದೇ ಇಲ್ಲಿ ಬಂದಿದೆ ನೋಡಿ. ನಾರಾಯಣ ಪಂಡಿತರು ಅದನ್ನೇ ಅಂತೇಳಿದರೆ ನಾರಾಯಣ ಪಂಡಿತರ ಮಧ್ವ ವಿಜಯ ಓದಿಯೇ ಇಲ್ಲಿ ಮ್ಯಾನೇಜ್ಮೆಂಟ್ನವರು ಈ ರೀತಿ ಮಾತಾಡೋದ ಅಂತ ಯಾರಾದ್ರು ಎಣಿಸ್ಬೇಕು. ಇತಿ ತಂಬ್ರುವಾಣಂ ಅಯಂ ಅಬ್ರವೀತ್ ವಿಭುಹು, ಇಷ್ಟು ಹೇಳಿದಾಗ ಮಧ್ವರು ಆವಾಗ ವಿಭುಹು ಅಬ್ರವೀತ್ ಭಗವಂತ ಹೇಳ್ತಾರೆ ನಾರಾಯಣ ಮುನಿಗಳು ಭುವಿ ಸಂತಿ ಸೌಮ್ಯ ಪುರುಷ ಗುಣೋಚಿತ ಅಂತ ಹೇಳಿದರೆ ಹೇ ಸೌಮ್ಯ, ಭುವಿ ಅಂದರೆ ಭೂಮಿಯಲ್ಲಿ, ಪುರುಷಾ ಗುಣೋಚಿತಾ ಸಂತಿ, ಕಲಿಕಾಲ ಇರ್ಬೋದು, ಎಲ್ಲರೂ ಕೆಟ್ಟವರಲ್ಲ. ನಾವೇನು ತಿಳ್ಕೊಬೇಕಂತ ಹೇಳಿದ್ರೆ ನಾವು ಏನು ತಿಳ್ಕೊತೇವೆ, ನಮಗೆ ಯಾರ ಹತ್ರ ನಾವು ಏನು ಹೇಳಿದರೂ ಸಹ ಯಾರಿಗೂ ಕೇಳಲಿಕ್ಕೆ ಮನಸ್ಸಿಲ್ಲ. ಇಲ್ಲ ಹಾಗೆ ಅಲ್ಲ, ಎಲ್ರಿಗೂ ಮನಸ್ಸಿಲ್ಲ ಅಂತಲ್ಲ, ಕೆಲವರಿಗೆ ಮನಸ್ಸಿಲ್ಲ, ಆದರೆ ನಿಮಗೆ ಕೆಲವರು ಮನಸ್ಸಿದ್ದವರು ಕೂಡ ಖಂಡಿತ ಇದ್ದಾರೆ. ಹೇ ಸೌಮ್ಯ, ಪುರುಷಾ ಗುಣೋಚಿತಾ ಭುವಿ ಸಂತಿ, ಭೂಮಿಯಲ್ಲಿ ಇದ್ದಾರೆ. ವಿಮಲಾನ್ ಮಣೀನ್ ಇವ ಗುಣೋಜ್ಜಿತಾನ್ ಇಮಾನ್. ಏನಾಗಿದೆ ಅಂತ ಹೇಳಿದರೆ ಈಗ ಅಂತೇಳಿದರೆ ವಿಮಲಾನ್ ಮಣೀನ್ ಅಂತೇಳಿದರೆ ಒಳ್ಳೆ ಮುತ್ತುಗಳು ಏನಾಗಿದೆ, ದಾರ ಮಾತ್ರ ಕಡ್ದು ಹೋಗಿದೆ. ಏನು ಈ ಮಣಿಮಂತನೆ ಮೊದಲಾದವರು ಏನು ಅಂತ ಹೇಳಿದರೆ ಕುಭಾಷ್ಯ ಬರೆದು ವ್ಯತ್ಯಸ್ತ ಅರ್ಥ ಬರೆದು ಜನರನ್ನು ತಪ್ಪು ದಾರಿಗೆ ಎಳ್ಕೊಂಡು ಹೋಗಿದ್ದಾರೆ. ಅಂದರೆ ಈ ಮುತ್ತಿನ ಸರ ದಾರ ಕಡ್ದು ಹೋಗಿದೆ, ಏನಾಗಿದೆ, ಮುತ್ತು ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ವಿಮಲಾನ್ ಮಣೀನ್ ಇವ ಗುಣೋಜ್ಜಿತಾನ್ ಇಮಾನ್. ಗುಣ ಅಂತ ಹೇಳಿದರೆ ದಾರ,
ದಾರ ಕಡಿದು ಹೋಗಿದೆ, ಮಣಿಗಳು ಚೆಲ್ಲಾಪಿಲ್ಲಿ ಆಗಿದೆ. ಈಗ ನೀವೇ ದಾರ, ಮಧ್ವಾಚಾರ್ಯರೇ ನೀವೇ ಈಗ ದಾರ. ಆ ಮಣಿಗಳನ್ನೆಲ್ಲ ನಿಮ್ಮ ದಾರದಿಂದ ನೀವು ಪೋಣಿಸಬೇಕು. ದಯಯ, ನೀವು ದಯ ತೋರಬೇಕು ಈ ಸಜ್ಜನರ ಮೇಲೆ. ದಯಯ ವಿಶೋಧಯ, ಈ ಮಣಿಗಳೆಲ್ಲ ಮುತ್ತುಗಳು ಬಿದ್ದು ಏನಾಗಿದೆ, ಕೆಟ್ಟು ಹೋಗಿದ್ದೇವೆ, ಅದನ್ನು ತೊಳಿಬೇಕು. ವಿಶೋಧಯ ವಿಶುದ್ಧ ಗೋಗಣೈಹಿ, ನಿಮ್ಮ ಮಾತುಗಳು, ನೀವು ಮಾತಾಡಿ ನೋಡಿ, ನಿಮ್ಮ ಮಾತುಗಳು ಅಂತ ಹೇಳಿದ್ರೆ ಅತ್ಯಂತ ಆಕರ್ಷಣೆ ಉಂಟು ನಿಮ್ಮ ಮಾತುಗಳಲ್ಲಿ. ನಿಮ್ಮ ಮಾತುಗಳು ಅಷ್ಟು ಸ್ಪಷ್ಟವಾಗಿವೆ, ನಿಮ್ಮ ಮಾತುಗಳು ಭಗವಂತನ ಸರಿಯಾದ ರೂಪವನ್ನು ತೋರ್ತವೆ, ಭಗವಂತನ ಸರಿಯಾದ ಸ್ವರೂಪದ ಬಗ್ಗೆ ನೀವು ಹೇಳ್ತೀರಿ. ಆದ್ದರಿಂದ ನಿಮ್ಮ ಮಾತು ಎಲ್ರಿಗೂ ಇಂಟ್ರೆಸ್ಟ್ ಆಗ್ತದೆ. ಆದ್ದರಿಂದ ಈ ಮಾತುಗಳಿಂದ ಆ ಮುತ್ತುಗಳನ್ನು ಶೋಧನೆ ಮಾಡಿ ತೊಳೆದು ಅದನ್ನು ಪುನಃ ಫಳಫಳ ಹೊಳೆಯುವಂತೆ ಮಾಡಿ ನಿಮ್ಮ ದಾರದ ಮೂಲಕ, ನಿಮ್ಮ ಸಿದ್ಧಾಂತದ ಮೂಲಕ ನೀವು ಪುನಃ ಹೆಣೆಯಬೇಕು. ಮಧ್ವ ಸಿದ್ಧಾಂತದ ಮೂಲಕ ಇಡೀ ಎಲ್ಲರನ್ನು ಮಾಧ್ವರನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ ಭಗವಂತ. ಆಮೇಲಿಂದ ತವ ಕೀರ್ತಿ ಆರ್ತಿಂ ಅತಿಮಾತ್ರಂ ಆನಯೇತ್, ಅಶುಭಾನ್ ಪ್ರಭಾಕರ ವಿಭೇವ ಕೌಶಿಕಾನ್ ಕಮಲಾಕರಾನ್ ಇವ ಶುಭಾನ್ ಪ್ರಬೋಧಯೇತ್ ಪರಮಾಜ್ಞೆಯ ಮಮ ವಿಶೇಷತೋ ಅನಿಶಂ. ತವ ಕೀರ್ತಿ, ನೀವಿಷ್ಟು ಕೆಲಸ ಮಾಡುವಾಗ ನಿಮ್ಮ ಕೀರ್ತಿ ಆರ್ತಿಮತಿಂ ಆರ್ತಿಂ ಅತಿಮಾತ್ರಂ ಆನಯೇತ್, ಅತಿಮಾತ್ರಂ ಆರ್ತಿಂ ಆನಯೇತ್ ಅಶುಭಾನ್. ಅಶುಭಾನ್ ಅಂದರೆ ದುಷ್ಟರಿಗೆ, ಆನಯೇತ್ ತರುತ್ತದೆ ನಿಮ್ಮ ಕೀರ್ತಿ, ಆರ್ತಿಂ ಬಹಳ ದುಗುಡ ತರ್ತದೆ. ಆ ದುಷ್ಟರಿಗೆ ಮಧ್ವಾಚಾರ್ಯರ ಕೀರ್ತಿ, ಮಧ್ವಾಚಾರ್ಯರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳುವಂತಹ ಸುದ್ದಿ, ಮಧ್ವಾಚಾರ್ಯರ ಪ್ರವಚನ, ಮಧ್ವಾಚಾರ್ಯರ ಪಾಠ ಬಹಳ ಆರ್ತಿಂ ಅತಿಮಾತ್ರಂ, ಬಹಳ ಅತಿಮಾತ್ರಂ ಆರ್ತಿಂ, ಬಹಳ ದುಗುಡ ತರ್ತದೆ, ಬಹಳ ದ್ವೇಷ ತರ್ತದೆ, ಬಹಳ ಅಸೂಯೆ ತರ್ತದೆ, ಬಹಳ ದುಃಖ ತರ್ತದೆ. ಅವರು ಅದನ್ನು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ಅಂತ ಒದ್ದಾಡ್ತಾರೆ ಅವರು. ಪ್ರಭಾಕರ ವಿಭೇವ ಕೌಶಿಕಾನ್, ಸೂರ್ಯ ಉದಯ ಆದಾಗ ಯಾವ ರೀತಿ ಗೂಬೆಗಳು ಒದ್ದಾಡ್ತಾವೋ ಆ ರೀತಿಯಲ್ಲಿ, ಗೂಬೆಗಳಿಗೆ ಕಣ್ಣು ಕಾಣೋದಿಲ್ಲ ಹಗಲಿನಲ್ಲಿ, ರಾತ್ರಿ ಮಾತ್ರ ಕಣ್ಣು ಕಾಣೋದು. ಆದ್ದರಿಂದ ಸೂರ್ಯ ಉದಯ ಆದ ಕೂಡಲೇ ಗೂಬೆಗಳ ಇದು ಮುಗಿದು ಹೋಯಿತು, ಗೂಬೆಗಳ ವ್ಯಾಪಾರ ಮುಗಿಯಿತು. ನೀವು ಹೋಗಿ ಯಾವಾಗ ನೀವು ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡಲಿಕ್ಕೆ ಶುರು ಮಾಡ್ತಾರೋ ಎಲ್ಲ ಗೂಬೆಗಳು ಗೂಡಿಗೆ ಹೋಗಿ ಸೇರಿಕೊಳ್ತವೆ, ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ ಮತ್ಸರಿಗಳು ಆ ಗೂಬೆಗಳು. ಕಮಲಾಕರಾನಿವ ಶುಭಾನ್ ಪ್ರಬೋಧಯೇತ್, ಶುಭಾನ್ ಅಂತೇಳಿದರೆ ಗೂಬೆಗಳ ಕತೆ ಬಿಟ್ಟುಬಿಡುವ. ಶುಭಾನ್ ಅಂದರೆ ಮೋಕ್ಷಯೋಗ್ಯ ಸಜ್ಜನರು ಮುಮುಕ್ಷುಗಳು, ಅವರಿಗೆ ಕಮಲಾಕರಾನಿವ ತಾವರೆಯ ಕೊಳಗಳ ಹಾಗೆ ಅಂತ ಹೇಳಿದರೆ ಬೇಕಾದಷ್ಟು ತಾವರೆಗಳು ಸಿಗ್ತವೆ. ಸೂರ್ಯನ ಉದಯ ಆದ ಕೂಡಲೇ ತಾವರೆಗಳು ಹೇಗೆ ಅರಳುತ್ತಾವೋ ಹಾಗೆ ಸಜ್ಜನರು ಅರಳುತ್ತಾರೆ. ಸಜ್ಜನರಿಗೆ ಮೋಕ್ಷ ಸಿಗ್ತದೆ ಅನ್ನುವಂತಹ ಪುನಃ ಭರವಸೆ ಹುಟ್ಟುತ್ತದೆ. ಸಜ್ಜನರು ಅವರು ಕಾರ್ಯನಿರತರಾಗ್ತಾರೆ ಭಗವಂತನ ಯಾವುದರಲ್ಲಿ, ಭಗವಂತನ ಸೇವೆಯಲ್ಲಿ, ಭಗವಂತನ ಧ್ಯಾನದಲ್ಲಿ, ಭಗವಂತನ ಯಜ್ಞಗಳಲ್ಲಿ, ಪೂಜೆಗಳಲ್ಲಿ ಕಾರ್ಯನಿರತರಾಗ್ತಾರೆ. ಒಳ್ಳೆಯ ಶುಚಿತ್ವದಿಂದ ಆ ಮೋಕ್ಷದ ಕಡೆಗೆ ಸಾಗ್ತಾರೆ. ಕಮಲಾಕರಾನಿವ, ಕಮಲ ತಾವರೆಯ ಕೊಳಗಳು ಸೂರ್ಯ ಉದಯ ಆದ ಕೂಡಲೇ ತಾವರೆಗಳು ಹೇಗೆ ಅರಳುತ್ತಾವೋ ಹಾಗೆ ನೀವು ಪ್ರಬೋಧಯೇತ್, ಜನರನ್ನು ಎಚ್ಚರ ಮಾಡಬೇಕು, ಜನರನ್ನು ಅರಳಿಸಬೇಕು, ಜನರಿಗೆ ಭರವಸೆ ಮೂಡಿಸಬೇಕು. ಪರಮಾಜ್ಞೆಯ ಮಮ ಪರಮಾಜ್ಞೆಯ, ನನ್ನ ಆದೇಶ ಪಾಲಿಸುವುದರಿಂದ ಪರಮ ಆಜ್ಞೆಯ, ಆಜ್ಞಾ ಅಂದರೆ ಆದೇಶ, ಇದು ಭಗವಂತನ ಆದೇಶ. ವಾಯುದೇವರೇ ನೀವು ತಡ ಮಾಡಬೇಡಿ, ಹೊರಡಿ. ಅನಿಶಂ ವಿಶೇಷತೋ, ನನ್ನ ಆಜ್ಞೆ, ನನ್ನ ಅನುಗ್ರಹ ವಿಶೇಷತೋ ಅನಿಶಂ, ಸದಾಕಾಲ ನಿಮ್ಮ ಮೇಲಿದೆ, ಯಾರು ನಿಮ್ಮನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಏನಂತೇಳಿದರೆ ಇದೆಲ್ಲ ಲೋಕ ಶಿಕ್ಷಣಕ್ಕೆ. ವಾಯುದೇವರಿಗೆ ಭಗವಂತ ಅವರ ಹೃದಯದಲ್ಲೇ ಇರುವಂಥದ್ದು. ಆದರೂ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಏನು, ನಮ್ಮ ಒಂದು ಏನಕ್ಕೆ ಲೋಕ ಶಿಕ್ಷಣಕ್ಕೆ ಮಾತ್ರ. ಇತಿ ಸಾ ಮಹೀಧರ ಮುಖಾದ್ ವಿನಿಸೃತ ಜಗತಾಂ ಸುಖಾಯ ವಿಶದಾ ಸರಸ್ವತಿ
ದ್ವಿಜರಾಜ ಗೋ ವಿಷಯತಾತಿ ಪೂರಿತಂ ಪ್ರವಿವೇಶ ಪೃಥು ಮಧ್ವ ಪೃಥುಬುದ್ಧಿ ವಾರಿಧಿಂ. ಸೊ ಮಧ್ವರ ಆ ಸಮುದ್ರದ ರೀತಿಯಲ್ಲಿರುವಂತಹ ಆ ಜ್ಞಾನ ಶಕ್ತಿಯ ಆ ಮೆದುಳಿನಲ್ಲಿ ಅಥವಾ ಮನಸ್ಸಿನಲ್ಲಿ ಈ ಭಗವಂತ ಹೇಳಿರುವಂತಹ ಈ ಆದೇಶ, ಈ ವಚನ ಬಂದು ಸೇರಿ ಯಾವ ರೀತಿ ಪ್ರಚೋದನೆ ಆಯಿತು ಅಂತ ಹೇಳಿದರೆ, ಪರ್ವತದಿಂದ ಹುಟ್ಟಿ ಬರುವಂತಹ ಮಹೀಧರ ಅಂದರೆ ಪರ್ವತದಿಂದ ಮುಖಾದ್ ವಿನಿಸೃತ ಹೊರಟು ಬರುವಂತಹ ನದಿ ಯಾವ ರೀತಿಯಲ್ಲಿ ದ್ವಿಜರಾಜ ಗೋ ವಿಷಯತಾತಿ ಪೂರಿತಂ. ದ್ವಿಜರಾಜ ಅಂದರೆ ಚಂದ್ರ, ಚಂದ್ರನ ಗೋ ಅಂದರೆ ಕಿರಣಗಳು, ಅದರಿಂದ ಉಕ್ಕೇರಿದ ವಿಷಯತಾತಿ ಪೂರಿತಂ, ಆ ಉಕ್ಕೇರಿದ ಸಮುದ್ರವನ್ನು ಆ ನದಿಯು ಸೇರಲಿಕ್ಕೆ ಯಾವ ರೀತಿ ಓಡಿಕೊಂಡು ಬಂದು ಸೇರಿ ಸಮುದ್ರವನ್ನು ಸೇರಿ ಒಂದಾಗ್ತದೋ ಆ ರೀತಿ ಭಗವಂತನ ವಚನ ಅನ್ನುವಂಥದ್ದು ಮಧ್ವರ ಮನಸ್ಸಿನಲ್ಲಿ ನಿಂತು ಏನು ಪ್ರಚೋದನೆ ಮಾಡಲಿಕ್ಕೆ ಶುರು ಮಾಡಿತು. ಮಧ್ವರು ರೆಡಿಯಾಗಿದ್ದಾರೆ ಹೊರಟು ಬರಲಿಕ್ಕೆ ಅಂತ ತಿಳ್ಕೊಂಡು ಅಲ್ಲಿಂದ ಮತಂ ಇತಿ ಅವೇತ್ಯ ಮಹಿತಂ ಮಹತೋ ಅಭಿಧಾಯ ಬಾಢಂ ಇತಿ ಧೀರಮತಿ ಅನಯೋರ್ ನಿಯೋಗಂ ಅಧಿರೋಪಿತವಾನ್ ಸ್ವಶಿರಸಿ ಅನನ್ಯಸು ನಿವಹಂ ಅನನ್ಯಸು ಸುವಹಂ ಪ್ರಣಮನ್ ಇಬ್ಬರಿಗೂ ನಮಸ್ಕಾರ ಮಾಡಿದರು. ಮತಂ ಇತಿ ಅವೇತ್ಯ ಅಂತ ಹೇಳಿದರೆ ಯಾರ ಮತ ಇದು? ಭಗವಂತನ ಮತ. ಮಹತೋಹೋ ಮಹಿತಂ ಮತಂ ಅಂತ ಹೇಳಿದರೆ ದೊಡ್ಡವರು ಯಾರು? ವೇದವ್ಯಾಸರು ಮತ್ತು ನಾರಾಯಣ ಮುನಿಗಳು. ಭಗವಂತನ ಎರಡು ಸ್ವರೂಪಗಳ ಇದು ಏನಂತೇಳಿದರೆ ಇದು ಹಿರಿದಾದ ಆಶಯ. ಹೇಳಿದರೆ ಆಣತಿ ಅಂತೇಳಿದರೆ ಆಜ್ಞೆಯನ್ನು ಮಾಡಿದ್ದಾರೆ, ಅನುಗ್ರಹವನ್ನು ಕೊಟ್ಟಿದ್ದಾರೆ ಅಂತೇಳಿದರೆ ಈ ಅನುಗ್ರಹವನ್ನು ಶಿರಸಾ ವಹಿಸಿ ಅನಯೋ ನಿಯೋಗಂ ಅಧಿರೋಪಿತವಾನ್ ತಲೆಯಲ್ಲಿ ಧರಿಸಿಕೊಂಡರು ಈ ಆಣತಿಯನ್ನು, ಈ ಅನುಗ್ರಹವನ್ನು. ಆಮೇಲೆ ಬಾಡಂ ಇತಿ ಧೀರಮತಿ ಅಂತೇಳಿದರೆ ಮಧ್ವಾಚಾರ್ಯರು ಬಾಡಂ ಇತಿ ಆಗಬಹುದು ಅಂತೇಳಿ ಅಭಿದಾಯ ಹೇಳಿ ಭಗವಂತನ ಆದೇಶದಂತೆ ನಾನು ಮಾಡ್ತೇನೆ ಅಂತ ತಿಳ್ಕೊಂಡು ಅಲ್ಲಿಂದ ಶಿರಸಾ ಧರಿಸಿ ಅನನ್ಯ ಸುವಹಂ ಪ್ರಣಮನ್. ಸ್ವಶಿರಸಿ ಅನನ್ಯ ಸುವಹಂ ಅಂತೇಳಿದರೆ ಇನ್ನು ಯಾರಿಂದಲೂ ಇಂತಹ ಗುರುತರವಾದ ಜವಾಬ್ದಾರಿಯನ್ನು ಹೊರಲಿಕ್ಕೆ ಅಷ್ಟು ಸುಲಭ ಇಲ್ಲ ಇದು. ಆದರೆ ಇವರಿಗೆ ವಾಯುದೇವರಿಗೆ ಇದಕ್ಕೆ ಆ ಪೂರ್ತಿ ಸಾಮರ್ಥ್ಯ ಇದೆ ಅಂತೇಳಿ ಭಗವಂತ ಈ ಆಜ್ಞೆಯನ್ನು ಅವತ್ತೇ ಕೊಟ್ಟಿದ್ದಾರೆ ದೇವಲೋಕದಿಂದ ಅವರು ಅವತಾರ ಮಾಡುವ ಮೊದಲೇ. ಈಗ ಪುನಃ ಅದನ್ನು ಅವರ ಜವಾಬ್ದಾರಿಯನ್ನು ಇನ್ನೊಂದು ಸಲ ಭಗವಂತನ ಮಾತುಗಳಲ್ಲಿ ಹೇಳಿಬಿಟ್ಟು ಮಧ್ವರು ಅಲ್ಲಿಂದ ಹೊರಟು ಬಂದರು ಅನ್ನುವಂಥದ್ದು. ತತ್ ನುನ್ನಹ ಭಗವಂತನಿಂದ ನುನ್ನಹ ಅಂತ ಹೇಳಿದರೆ ಪ್ರೇರಿತರಾಗಿ. ಹೇಗೆ ಪ್ರೇರಿತರಾದರು ಅಂತ ನಾವೀಗ ಓದಿದ್ದೇವೆ. ತತ್ ನುನ್ನಹ ಸೂಕ್ತೈಹಿ ಅಂತ ಹೇಳಿದರೆ ತತ್ವಸೂಕ್ತೈಹಿ ಯಾವುದು ಬ್ರಹ್ಮಸೂತ್ರದ ಏನು ತತ್ವಗಳಿದ್ದಾವೋ ಸೂತ್ರಗಳಿದ್ದಾವೋ ಅದಕ್ಕೆ ಏನು ಬರಿಬೇಕು? ಭಾಷ್ಯವನ್ನು ಬರೀಬೇಕು. ವರಂ ಉಚಿತ ಅಂತೇಳಿದರೆ ವರಂ ಉಚಿತ ಅಂತೇಳಿದರೆ ವೇದವ್ಯಾಸರ ಭಾವ ಏನಿದೆಯೋ ಅದೇ ಭಾವವನ್ನು ಜನರಿಗೆ ತಿಳಿಸಬೇಕು. ಅದು ಶ್ರೇಷ್ಠವಾದದು. ವರಂ ಉಚಿತ ನರೈಹಿ ಏಷ ಸೇವ್ಯಕ್ತಮಾಪ್ತಃ. ನರೈಹಿ ಅಂತೇಳಿದರೆ ಎಲ್ಲ ಉಚಿತ ನರೈಹಿ ಎಲ್ಲ ಯೋಗ್ಯ ಸಜ್ಜನರು ಏಷ ಸೇವ್ಯಕ್ತಮಾಪ್ತಃ ಸೇವ್ಯತ್ವಮಾಪ್ತಃ. ಸೇವ್ಯತ್ವಂ ಅಂದರೆ ಮಧ್ವರ ಸೇವೆಯನ್ನು ಮಾಡಲಿಕ್ಕೆ ಆಪ್ತಃ ಎಲ್ಲ ಸಜ್ಜನರು ಬಂದರು. ಯಾಕೆ ಬಂದರು ಅಂತೇಳಿದರೆ ಮಧ್ವರು ಸರಿಯಾದ ಭಾವವನ್ನು ತಿಳಿಸಿದರು ಅಂತೇಳಿದರೆ ಸರಿಯಾದ ತತ್ವಜ್ಞಾನವನ್ನು ಕೊಟ್ಟರು. ಅದನ್ನು ಕೇಳಿದವರಿಗೆ ಎಲ್ಲ ವಿಷಯ ಸ್ಪಷ್ಟ ಆಯಿತು. ಎಷ್ಟೋ ಸಂದೇಹಗಳಲ್ಲಿ ಮುಳುಗಿ ಹೋಗಿದ್ದರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಅದನ್ನು ಸ್ಪಷ್ಟವಾಗಿ ಬಾಯಿ ಬಿಟ್ಟು ಹೇಳಿದ್ದಾರೆ. ಏನಂತೇಳಿದರೆ ಎಷ್ಟೋ ಸಂದೇಹಗಳುಂಟು, ಈ ಸಂದೇಹಗಳು ಪರಿಹಾರ ಇಲ್ಲ ಇದಕ್ಕೆ. ಆದ್ದರಿಂದ ಈ ಮಾಯಾವಾದದಲ್ಲಿ ಇದ್ದು ಉಪಯೋಗ ಇಲ್ಲ. ಭಗವಂತನ ಸರಿಯಾಗಿ ಉಪಾಸನೆ ಮಾಡುವಂಥ ಕ್ರಮ ಇಲ್ಲಿ ಇವರು ಹೇಳಿರುವಂಥದ್ದು ಸರಿ ಇಲ್ಲ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಅದನ್ನು ಸರಿಯಾಗಿ ಸ್ಪಷ್ಟ
ಸ್ಪಷ್ಟವಾಗಿ ಎಲ್ರಿಗೂ ಅರ್ಥವಾಗುವಾಗೆ ಹೇಳಿದ್ದನ್ನು ಎಲ್ಲರೂ ಅನುಭವಿಸ್ಕೊಂಡಿದ್ದರು. ಏನಂತ ಹೇಳಿದರೆ ಬಾಕಿದವರು ಹೇಳಲಿಲ್ಲ ಅಂತೇಳಿದರೆ ಇದು ಸರಿ ಇಲ್ಲ ಅಂತ ಅವರ ಮನಸ್ಸಿಗೆ ಆಗ್ತಾ ಇತ್ತು. ಆ ಸರಿ ಇಲ್ಲ ಅಂತ ಆಗುವಂಥ ಮನಸ್ಸಿಗೆ ಬಂದು ಹೇಳಿದರು, ನೋಡಿ ನಿಮ್ಮ ಮನಸ್ಸಿಗೆ ಈ ಎಲ್ಲ ದೋಷಗಳಿರುವ ಕಾರಣ ನಿಮಗೆ ಸರಿ ಇಲ್ಲ ಅಂತ ಕಾಣ್ತಾ ಇರುವಂಥದ್ದು, ಈ ದೋಷಗಳ ಪರಿಹಾರ ಈ ರೀತಿ ಇದೆ ಅಂತ ಹೇಳಿಬಿಟ್ಟು ಅದನ್ನು ಸ್ಪಷ್ಟ ಮಾಡಿ ಎಲ್ಲರಿಗೂ ಸುಗಮವಾಗಿ ಅರ್ಥ ಆಗುವ ಹಾಗೆ ಆ ತತ್ವಜ್ಞಾನವನ್ನು ನೀಡಿ, ಆದ್ದರಿಂದ ಎಲ್ಲರೂ ಮಧ್ವರ ಏನಾದರೂ ಸೇವಕರಾದರು, ಮಧ್ವರ ಅನುಯಾಯಿಗಳಾದರು. ಸೊ ಮಧ್ವರ ತತ್ವದ ಪಾಲನೆ ಮಾಡಲಿಕ್ಕೆ ಜನ ಒಬ್ಬರ ಹಿಂದೆ ಒಬ್ಬರು ಮುಗಿಬಿದ್ದರು. ಸೊ ನರೈಹಿ ಏಷ ಸೇವ್ಯತ್ವಮಾಪ್ತಃ. ಆಮೇಲಿಂದ ಅಂತೇಳಿದರೆ ಇದೆಲ್ಲ ಅಲ್ಲಿಂದ ಏನು ಎಣಿಸ್ಕೊಂಡು ಬರ್ತಾರೆ, ಹಾಗಾದರೆ ಈ ರೀತಿ ಆಗ್ತದೆ ಅಂತ. ಆಮೇಲೆ ಒಂದು ಕಡೆಯಲ್ಲಿ ಹೌದು ಎಲ್ಲ ನಾನು ಬರಿತೇನೆ, ಇಲ್ಲಿ ಆಗ್ತದೆ, ಜನರಿಗೆ ಅರ್ಥ ಆಗ್ತದೆ, ಸ್ಪಷ್ಟ ಆಗ್ತದೆ ಎಲ್ಲ. ಆಮೇಲಿಂದ ಕೃಚ್ಛ್ರಾತ್ ಅಂತೇಳಿದೆ, ಮನಸ್ಸಿನಲ್ಲಿ ಸ್ವಲ್ಪ ಒಂಚೂರು ಬೇಜಾರುಂಟು. ಸೊ ಆ ಬೇಜಾರಿನಲ್ಲಿ ಕೃಚ್ಛ್ರಾದ್ ಯಾತ್ರೋನ್ಮುಖೋ, ಯಾತ್ರೆ ಅಲ್ಲಿಂದ ಯಾತ್ರೆ ಉನ್ಮುಖೋ ಅಂತೇಳಿದರೆ ಅಲ್ಲಿಂದ ವಾಪಸ್ ಪೀಚೆ ಮುಡ್ ಅಂತೇಳಿದರೆ ಉತ್ತರ ಬದರಿಂದ ಅಲ್ಲಿ ಹೊರಟು ಇನ್ನು ಚಿಕ್ಕ ಬದರಿಗೆ ಬಂದು ಪುನಃ ಉಡುಪಿಗೆ ಬರುವಂಥ ಕೃಚ್ಛ್ರಾದ್ ಯಾತ್ರೋನ್ಮುಖೋ ಅಂತಹ ಮಧ್ವರು ಮತ್ತು ಆ ಭಗವಂತನ ಎರಡು ರೂಪಗಳಾದ ವೇದವ್ಯಾಸ ಮುನಿಗಳು ಮತ್ತು ನಾರಾಯಣ ಮುನಿಗಳು ನನ್ನನ್ನು ಗತಿರಪಿ ಹರಿರ್ವ್ಯಾಸ ನಾರಾಯಣಾಖ್ಯ. ಗತಿರಪಿ ಅಂತೇಳಿದರೆ ನಮಗೂ ಕೂಡ ಒಳ್ಳೆಯ ಗತಿಯನ್ನು, ಒಳ್ಳೆಯ ಆಶ್ರಯವನ್ನು, ಒಳ್ಳೆಯ ಬುದ್ಧಿಯನ್ನು, ಇನ್ನೂ ಹೆಚ್ಚೆಚ್ಚು ಸೇವೆ ಮಾಡುವಂಥ ಭಾಗ್ಯವನ್ನು ಕರುಣಿಸಲಿ ಅಂತ ತಿಳ್ಕೊಂಡು ಹರಿಹಿ ವ್ಯಾಸ ನಾರಾಯಣಾಖ್ಯ ಈ ಎಲ್ಲ ಹೆಸರಿನ ಈ ಎಲ್ಲ ಲೀಲೆಗಳನ್ನು, ಈ ಎಲ್ಲ ಅವತಾರಗಳನ್ನು ತೋರಿಸಿರುವಂಥ ಭಗವಂತ ಮತ್ತು ವಾಯುದೇವರು ನಮಗೆ ಕರುಣಿಸಲಿ ಅಂತ ತಿಳ್ಕೊಂಡು ಹೇಳ್ತಾ ನಾರಾಯಣ ಪಂಡಿತರು ಈ 16ನೇ ಶ್ಲೋಕದ ಮುಕ್ತಾಯ ಮಾಡ್ತಾರೆ. ಸೊ ಕೃಷ್ಣಾರ್ಪಣ ಮಸ್ತು.